ಇಲ್ಲಿ ಕಲಾವಿದರು ಯಾವ ಸ್ವರೂಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡ್ತಾರೆ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಿದ್ದಾವೆ. ದರ್ಶನ್ ಪರವಾಗಿ ನಿಲ್ಲುವಂಥದ್ದು ಕೂಡ, ದರ್ಶನ್ಗೆ ನೈತಿಕವಾಗಿ ಬೆಂಬಲ ಕೊಡುವಂಥದ್ದು ಯಾವುದೂ ಕೂಡ ತಪ್ಪಾಗುವುದಿಲ್ಲ. ಆದರೆ ದರ್ಶನ್ ಮಾಡಿರುವಂಥ ಕೃತ್ಯದ ವಿಚಾರದಲ್ಲೂ ಕೂಡ ಆತ ಅಪರಾಧ ಎಸಗಿದ್ರೂ ಕೂಡ ಆತನ ಬೆಂಬಲಕ್ಕೆ ನಾನು ನಿಲ್ತೀನಿ ಅನ್ನುವಂತಹ ಧೋರಣೆಯನ್ನು ತಾಳ್ತಾ ಹೋದರೆ, ಮತ್ತು ಅವರಿಂದ ದೂರ ಓಡಿ ಹೋಗುವಂಥದ್ದು ಅಥವಾ ಅವರ ಪರವಾಗಿ ನಿಲ್ಲದೇ ಇರುವಂಥದ್ದಕ್ಕೆ ಪರವಾಗಿ ನಿಲ್ಲೋದಕ್ಕೆ ಬೇಕಾಗಿ ಧೈರ್ಯ ಬೇಕು ಅನ್ನೋದಲ್ಲ. ಹಾಗೆಯೇ ಆ ಧೈರ್ಯದ ಜೊತೆಗೇ ಅವ್ರು ಮಾಡಿರುವಂತಹ ತಪ್ಪು ಕೃತ್ಯಗಳನ್ನು ಎಸಗಿದರೆ ಅವುಗಳನ್ನು ಖಂಡಿಸುವಂತಹ ಧೈರ್ಯವೂ ಕೂಡ ಇರಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿ ನಾಗರಿಕ ಸಮಾಜ ಬಯಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವ ಎಸ್ ಕೆ ಉಮೇಶ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಸಂಕೇತ್ ಎಣಗಿ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಆಸ್ಕರ್ ಕೃಷ್ಣ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ನಿರ್ದೇಶಕರು ಹಾಗೆಯೇ ಫಿಲ್ಮ್ ಚೇಂಬರ್ನ ಸದಸ್ಯರು ಕೂಡ. ಆಸ್ಕರ್ ಕೃಷ್ಣ ಅವರೇ, ಇಲ್ಲಿ ಕಲೆ, ಕಲಾವಿದರು ಇವರ ಬಗ್ಗೆ ದೊಡ್ಡ ಗೌರವ ನಮ್ಮ ಸಮಾಜ ಇಟ್ಟುಕೊಂಡಿರುವಂಥದ್ದು. ಆದರೆ ಕಲಾವಿದರ ಮೇಲೆ ಕಲಾವಿದ ಒಬ್ಬ ತಪ್ಪು ಮಾಡಿದಾಗಲೂ ಕೂಡ ಇಲ್ಲ ನಾವು ಒಂದೇ ಫ್ಯಾಮಿಲಿಯವರು, ನಾವು ಫಿಲ್ಮ್ ಫ್ರೆಟರ್ನಿಟಿಯವರು, ನಾವು ಹೀಗಾಗಿ ನಾವು ಜೊತೆಗೆ ನಿಲ್ಲಬೇಕು ಅನ್ನುವಂತಹ ನಿಲುವುಗಳನ್ನು ತಾಳ್ತಾ ಹೋದರೆ ತಪ್ಪು ಅಂತ ಹೇಳುವಂಥದ್ದಕ್ಕೆ ಅಥವಾ ಇಂಥದ್ದು ಇವತ್ತು ಆರೋಪಿ ಸ್ಥಾನದಲ್ಲಿರುವಾಗ ಹೌದು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಭಯ ಯಾಕೆ ಬೇಕು, ಅಥವಾ ಅದರಲ್ಲೂ ಕೂಡ ಮುಚ್ಚುಮರೆ ಯಾಕೆ ಬೇಕು ಅಂತ? ನಮಸ್ಕಾರ. ಅದು ಕರೆಕ್ಟ್. ನಾನು ಅವರು ಭಾವನಾ ಅವರು ಮಾತಾಡಿದ್ದನ್ನು ನಾನು ನೋಡಿದೆ. ಭಾವನಾ ಅವರು ಹೆಸರಿಗೆ ತಕ್ಕಂತೆ ಸ್ವಲ್ಪ ಅವರು ಭಾವನಾತ್ಮಕವಾಗಿ ಅವರು ಅದನ್ನು ನಾನು ಗಮನಿಸಿದೆ ನಾನು. ಯಾಕೆ ಅಂತಂದರೆ ಅದು ನಮ್ಮ ಇಂಡಸ್ಟ್ರಿ, ನಾನು ಒಬ್ಬ ಕಲಾವಿದೆ, ದರ್ಶನ್ ಒಬ್ಬರು ಕಲಾವಿದರು, ನಮ್ಮ ಇಂಡಸ್ಟ್ರಿ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಹಾಗೂ ನನ್ನ ಕೆಲಸಗಳಲ್ಲಿ ಸಹಭಾಗಿ ಆಗಿದ್ದಾರೆ ಅನ್ನುವ ನಿಟ್ಟಲ್ಲಿ ಅವರು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅದು ಎಲ್ಲವೂ ಸರಿ. ಅದು ಯಾಕೆ ನಮಗೂ ದರ್ಶನ್ ಇಷ್ಟ, ಕಲಾವಿದರಾಗಿ ಒಬ್ಬ ಇಂಡಸ್ಟ್ರಿಯಲ್ಲಿ ಇರೋವಂಥ ಒಬ್ಬ ಮಾಸ್ ಹೀರೋ ಆಗಿ ಎಲ್ರಿಗೂ ಇಷ್ಟ ಆಗ್ತಾರೆ ದರ್ಶನ್. ಅದರ ಹೊರತಾಗಿ ಇವತ್ತು ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಕೊಲೆ ಆರೋಪ. ಕೊಲೆ ಆರೋಪ ಅಂತ ಮಾತಾಡೋ ನಿಟ್ಟಲ್ಲಿ ಎಲ್ಲವೂ ಸರಿ. ಅವರು ಇನ್ನೂ ಸ್ವಲ್ಪ ಮುಂದುವರೆದವರು ಅಪರಾಧಿ ಆದರೂ ಕೂಡ ನಾನು ಅವರ ಪರವಾಗಿ ನಿಲ್ಲುತ್ತೇನೆ ಅನ್ನೋದು ನನಗೆ ಯಾಕೋ ಸ್ವಲ್ಪ ಅಸಮಂಜಸ ಅಂತ ಅನ್ನಿಸ್ತು. ಭಾವನೆಗಳು ಬೇರೆ. ನಾವು ಕಲಾವಿದರಿಗೆ ಗೌರವ ಕೊಡ್ತೀವಿ, ನಮ್ಮ ವೃತ್ತಿಲಿ ಇರೋವಂಥವ್ರಿಗೆ, ನಮ್ಮ ಜೊತೆಲಿ ಇರೋವಂಥವ್ರಿಗೆ ಗೌರವ ಕೊಡೋಣ ಸಹಜವಾಗಿ. ಆದರೆ ಆ ಅಪರಾಧ ಪ್ರೂವ್ ಆದಾಗ ಏನು ಮಾಡಬೇಕು ಅನ್ನೋದನ್ನ ಭಾವನಾತ್ಮಕ ಅವ್ರ ಜೊತೆ ಇರೋಣ. ಆದರೆ ಕಾನೂನಾತ್ಮಕವಾಗಿ ನಾವು ಆಲೋಚನೆ ಮಾಡಿದಾಗ ಅದು ಸಾಧ್ಯವಾದಷ್ಟು ಕಡಿಮೆ ಆಗಲಿ ಒಂದು ಶಿಕ್ಷೆಯ ಪ್ರಮಾಣ, ಅಥವಾ ಅದು ಆರೋಪ ಮುಕ್ತರಾಗಿ ದರ್ಶನ್ ಬರಲಿ ಅಂತ ನಾವು ಆಶಯ ವ್ಯಕ್ತಪಡಿಸೋದು ಹೊರತು ಅಪರಾಧಿ ಆದರೂ ಕೂಡ ನಾನು ಅವ್ರ ಜೊತೆ ನಿಂತ್ಕೋತೀನಿ ಅನ್ನೋದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ, ನಿಜ ಹೇಳ್ಬೇಕಂದ್ರೆ. ನಿಜ ಆಸ್ಕರ್ ಕೃಷ್ಣ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇಲ್ಲಿ ಉಮೇಶ್ ಅವರೇ, ತಾವೇನು ಹೇಳ್ತೀರಿ ಈ ರೀತಿಯಾದಂತಹ ನಿಲುವನ್ನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತೇಳಿ, ಆಲ್ರೆಡಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ತಾ ಇರುವಂಥವ್ರು ಇಲ್ಲೆಲ್ಲ ಏನು ಮಾಡಿದ್ರೂ ಸರಿ ಅನ್ನುವಂತಹ ಧೋರಣೆಯನ್ನು ತಾಳಿರ್ತಾರೆ. ಅಂಥದ್ರಲ್ಲಿ ಇಂಥವರು ಕೂಡ, ಭಾವನಾ ಅಂತವರು ಕೂಡ ಇದನ್ನು ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಮತ್ತಷ್ಟು ಹುರಿದುಂಬಿಸಿದಂಗಾಗುತ್ತೆ. ಹಾಗಾದ್ರೆ ನಾವು ಈಗ ಏನು ಹೇಳ್ತಿದ್ವಿ ಅದೇ ಕರೆಕ್ಟು ಅಂತ ಹೇಳುವಂಥದ್ದು. ಹಾಗಾದರೆ ಕಾನೂನಿನ ಮೇಲೆ ಗೌರವ ಹೆಂಗೆ ಉಳಿಯುತ್ತೆ ಅಂದರೆ, ಕಾನೂನು ಯಾವ ಸ್ವರೂಪದಲ್ಲಿ ಇದನ್ನು ನೋಡಬೇಕಾಗತ್ತೆ? ಕಾನೂನಿನ ಹೊರತಾಗಿ ಅಂದರೆ ಕಾನೂನು ಅದರ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗ್ತದೆ. ಅದಾದ ತಕ್ಷಣವೇ ನ್ಯಾಯಾಲಯದಲ್ಲಿ ಏನು ತೀರ್ಮಾನಗಳಾಗಬೇಕೋ ಅದು ಕಾಲಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಈ ಸಮಾಜದಲ್ಲಿ ಎಲ್ಲ ಥರವಾದಂಥ ಮನಸ್ಸುಗಳು ಒಟ್ಟುಗೂಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾವೆ. ಪ್ರತಿಯೊಂದು ಒಂದು ಸರಿ ಅವ್ರು ಮಾಡಿಲ್ಲ, ಅವ್ರು ಮಾಡೋದೇ ಇಲ್ಲ ಈ ಥರದ್ದು, ಅದು ಒಂದು ವರ್ಗ. ಇನ್ನೊಂದು ಮಾಡಿಬಿಟ್ರಾ, ಮಾಡಬಾರ್ದಾಗಿತ್ತು, ಇದು ಮುಂದಕ್ಕೆ ಹೋಗ್ಬಿಟ್ರಲ್ಲ, ಅದೊಂದು ವರ್ಗ. ಇನ್ನೊಂದು ಇದು ಸಾಬೀತಾಗಲಿ ಆಮೇಲೆ ಅವ್ರು ಮಾಡಿದಾರೋ ಇಲ್ಲವೋ ಅಂತ ಅಂದ್ಬಿಟ್ಟು ಅಂತ ಕೋರ್ಟಲ್ಲಿ ಸಾಬೀತಾಗಬೇಕಲ್ಲ. ಕೋರ್ಟಲ್ಲಿ ಪೂರ್ತಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿ ಎಲ್ಲ ಆಗಿ ಆವಾಗ ಅವ್ರು ಆದಾಗ ಅವಾಗ ನೋಡೋಣ, ಆಮೇಲೆ ಮಾತಾಡೋಣ. ಆದಮೇಲೆ ಶಿಕ್ಷೆ ಆಗ್ಬಿಡ್ತು ಅಂತ ಅಂದಮೇಲೆ ಹೌದು ಆಗ್ಬಿಡ್ತಲ್ಲ ಶಿಕ್ಷೆ, ಎಲ್ರಿಗೂ ಆದಂಗೆ ಇವ್ರಿಗೂ ಆಗೋದೆ ಬಿಡಿ, ಏನು ತೊಂದರೆ ಅಂದರೆ ಸಾಬೀತಾಗಿದೆ. ದೀಸ್ ಆರ್ ಆಲ್ ದ ಥಿಂಗ್ಸ್ ಈಸ್ ವೈಯಕ್ತಿಕ. ಅಂದರೆ ನನಗೇನು ವೈಯಕ್ತಿಕವಾಗಿ ಅನ್ನಿಸ್ತದೋ ಅದು ನಿಮ್ಗನ್ಸಲ್ಲ, ಅವ್ರಿಗನ್ಸೋದು ಇನ್ನೊಬ್ರಿಗನ್ಸಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಂದೊಂದು ವೈಯಕ್ತಿಕವಾದಂಥ ಮನೋಭಾವನೆಗಳು ನಮ್ಮಲ್ಲಿರ್ತವೆ. ಆದರೆ ಕಾನೂನಿನ ಕೊನೆಯ ಘಟ್ಟದಲ್ಲಿ ಅವ್ರ ಮೇಲೆ ಏನಾದರೂ ಅಪರಾಧ ಸಾಬೀತಾಗ್ಬಿಡ್ತಾವಾಗ ಅವಾಗ ಈ ಏನು ನಾವು ಮಾತಾಡಿದ್ವಲ್ಲ ಮನಸ್ಸುಗಳು ಹಿಂಗೇನೆ ಮುಂದುವರಿತಾವೆ. ಒಪ್ಕೋತಾರೆ, ಒಪ್ಕೊಳ್ಳದೆ ಇರೋರು ಒಪ್ಕೊಳ್ಳಲ್ಲ. ಇದು ಸರಿಯಿಂದವರು ಇಲ್ಲ ಸರಿ ಇಲ್ಲ, ಇದು ಮುಂದಿನ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಅಪೀಲ್ ಹೋಗ್ತಾರೆ, ಏನೋ ನಡೆದ್ಬಿಟ್ಟು ಇದೆಲ್ಲ ಬಂದೇ ಬರುತ್ತೆ. ಈ ಥರದವೆಲ್ಲ ಕೊನೆಯವರೆಗೂ ನಡ್ಕೊಂಡು ಹೋಗ್ತವೆ. ಯಾರೂ
ತೃಪ್ತರಲ್ಲ, ಈಕೆ ಕೊನೆವರೆಗೂ ಎಲ್ಲ ಅಲ್ಪತೃಪ್ತರೇ. ಆ ಕಾರಣಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ವ್ಯೂ ಮಾತಾಡ್ತಾರೆ. ಈಗ ಅವ್ರು ಸರಿ ಅವ್ರು ಮಾತಾಡಿದ್ರು, ಅವ್ರಿಗೇನು ಅನ್ನಿಸ್ತು, ಅವ್ರು ಹೇಗೆ ಮಾಡ್ತಾರೆ, ಯಾತಕ್ಕೋಸ್ಕರ ಮಾಡ್ತಾರೆ, ಅದು ದಟ್ ಈಸ್ ಅವರ ಪರ್ಸೆಪ್ಷನ್ನು. ಅವ್ರು ಏನು ಅಂತಾರಲ್ಲ ಅದು ಮಾಡ್ತಾರೆ. ನಾವು ಯಾಕೆ ಅಂದರೆ ಇವರು ಇದ್ರ ಒಳಗಡೆ ಈ ಅಂಬ್ರೆಲಾದಲ್ಲಿದ್ದಾರೆ, ಅಂಬ್ರೆಲಾದಲ್ಲಿ ಇದ್ಕೊಂಡು ಯಾಕೆ ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾವ್ರಲ್ಲ, ಪೂರ್ತಿ ಕೊನೆವರೆಗೂ ಪ್ರೊಟೆಕ್ಟ್ ಮಾಡ್ಕೊಬಿಟ್ರಲ್ಲ ಅಂತ ಅನ್ನುವಂಥದ್ದು ನಮಗೆಲ್ಲ ಅನ್ನಿಸ್ಬೋದು. ಒಂದು ಕಡೆ ನಮಗೆ ಸರಿ ಇಲ್ವಲ್ಲ, ಅದು ಶಿಕ್ಷೆ ಆದಮೇಲೆ ಆದ್ರೂ ನೋಡೋಣ ಅನ್ನುವಂಥ ಪರಿಸ್ಥಿತಿಗೆ ಬರ್ಬೋದಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಕಾಲ ನಿರ್ಧರಿಸ್ತದೆ. ನನ್ನ ಲೆಕ್ಕ ಹೀಗೇ ಹೋದಾಗ ನೋಡೋಣ ಈ ಕಾಲ ಹೇಗೆ ಅವ್ರನ್ನ ಬದಲಾವಣೆಗಳು ಮಾಡ್ಕೊಂಡು ಹೋಗ್ತದೆ ಅಂತ ವಾಚ್. ಉಮೇಶ್, ಸಂಕೇತ ಅಣ್ಣಗಿವರೇ ತಾವೇನು ಹೇಳ್ತೀರಿ? ಯಾವ ರೀತಿಯಾಗಿ ಅಂದರೆ ಇಂಥದ್ದೊಂದು ಆರೋಪ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರೋಪಿ ಅಂತ ಹೇಳುವಂಥದ್ದಕ್ಕೆ, ಅಥವಾ ಆ ಆರೋಪಿಯಲ್ಲೂ ಕೂಡ ಇಂಥವರು ಆರೋಪ ಎದುರಿಸ್ತಾ ಇದ್ದಾಗ, ಸೆಲೆಬ್ರಿಟಿಗಳು ಆರೋಪ ಎದುರಿಸಿದಾಗ ನಾವು ಅದರ ಇನ್ನೊಂದು ಆ್ಯಂಗಲಲ್ಲಿ ಮಾತ್ರ ಜಾಸ್ತಿ ನೋಡಬೇಕು. ಈಗ ರೇಣುಕಾಸ್ವಾಮಿ ತಪ್ಪು ಮಾಡಿರುವಂಥದ್ದೇ ಬಹಳ ಮುಖ್ಯವಾಗಿ ನೋಡಬೇಕು ಅನ್ನುವಂಥದ್ದರೆ, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥವ್ರನ್ನು ಕೂಡ ಅದೇ ಸ್ವರೂಪದಲ್ಲಿ ನೋಡಬೇಡ್ವಾ ಹಾಗಾದ್ರೆ? ನನ್ನ ಅಭಿಪ್ರಾಯದಲ್ಲಿ ಇದನ್ನು 3 ಆಂಗಲ್ದಲ್ಲಿ ನೋಡ್ಬೇಕಾಗುತ್ತೆ. ಇವರು ಭಾವನಾ ಅವರ ಹೇಳಿಕೆ ಮತ್ತು ಈಗ ನಡೆದಿರುವಂತ ಕೃತ್ಯದ ಬಗ್ಗೆ ವಿಚಾರ ಮಾಡೋದಾದ್ರೆ, ಮೊದಲದ್ದು ಕಾನೂನಾತ್ಮಕವಾದ ಆಂಗಲ್ದಲ್ಲಿ ನಾವು ನೋಡಕ್ ಹೋದ್ರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇದೆ, ಕಾನೂನಾತ್ಮಕವಾದ ಹಕ್ಕಿದೆ. ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದನ್ನು ನಾವು ಒಪ್ಪದೇ ಇರಬಹುದು, ಆ ಮಾತು ಬೇರೆ. ಹಾಗಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಮಾತ್ರ ಸೀಮಿತ, ಎಲ್ಲರ ಮೇಲೆ ಬೈಂಡಿಂಗ್ ಅಲ್ಲ. ಅದು ಸರಿ ಇರ್ಬೋದು, ಸರಿ ಇರದೇ ಇರ್ಬೋದು. ಇದು ಮೊದಲೇದ್ದು. ಎರಡನೇದ್ದು, ಒಬ್ಬರು ಕಲಾವಿದೆಯಾಗಿ ಅಥವಾ ಒಂದೇ ಇಂಡಸ್ಟ್ರಿಯ ಭಾಗವಾಗಿ ಅವ್ರನ್ನ ಅವ್ರು ಸಮರ್ಥನೆ ಮಾಡ್ಕೊಂತಿರ್ಬೇಕು ಅಥವಾ ಅವ್ರ ಬೆಂಬಲಕ್ಕೆ ನಿಂತ್ಕೊಂತ ಇದ್ದೇನೆ ಅನ್ನೋದು ಒಂದು ಮಾತಾದ್ರೆ, ಸಮಾಜದ ಮೇಲೆ ಪರಿಣಾಮ ಅಥವಾ ಕಾನೂನಾತ್ಮಕವಾಗಿ ಅಲ್ಲದೇನೆ ಅದರ ಮುಂದಿನ ಆಗು ಹೋಗುಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋದ್ರೆ ಅದು ಬೇರೆ ಬೇರೆ ರೂಪುರೇಷೆಗಳನ್ನು ಪಡೆದುಕೊಳ್ತದೆ. ಒಂದು, ಕಲಾವಿದೆಯಾಗಿ ಅಥವಾ ನಾವು ಕಲಾವಿದ ತಂಡದ ಒಬ್ಬರು ಭಾಗವಾಗಿ ಅವ್ರ ಮಾನಸಿಕವಾಗಿ ನೈತಿಕವಾಗಿ ಅವ್ರಿಗೆ ಧೈರ್ಯ ಹೇಳ್ತೀವಿ, ಅವ್ರ ಜೊತೆಗೆ ನಿಂತ್ಕೊಂತೀವಿ ಅನ್ನೋದು ಬೇರೆ. ಅಥವಾ ಘಟನೆಯನ್ನ ಸಮರ್ಥನೆ ಮಾಡೋದು, ಅವ್ರ ಕೃತ್ಯವನ್ನ ಸಮರ್ಥನೆ ಮಾಡೋದು, ಅಥವಾ ಅವರ ಭಾಗತ್ವವನ್ನ ಘಟನೆಯಲ್ಲಿ ಆಗಿರುವಂತವರ ಏನೇನು ಅವ್ರ ಭಾಗ ಇರ್ತದೆ ಅಥವಾ ಅವರ ಪರಿಣಾಮ ಇರ್ತದೆ ಎಲ್ಲ ನಾವು ಸಮರ್ಥನೆ ಮಾಡೋದು. ಅದನ್ನ ಮಾಡಿದಾರೆ ಇಲ್ಲ ಅಂತ ತೋರಿಸಿರೋ ವಿಡಿಯೋದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇದ್ರು ಕೂಡ ನನ್ನ ಅಭಿಪ್ರಾಯದಲ್ಲಿ ಆ ಕೃತ್ಯವನ್ನು ಸಮರ್ಥನೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ಅದನ್ನ ತಾವೇ ಹೇಳ್ಬೇಕು ನನಗೆ. ಇದು ಒಂದು. ಆದ್ರೆ ಮಾನಸಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಂತೀನಿ, ನೈತಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಂತೀನಿ, ಅಥವಾ ಅವ್ರ ಏನೇ ಅದರ ತನಿಖೆಯ ಪರಿಣಾಮ ಆದ್ರೂ ಕೂಡ ಅವರು ಏನೇ ಕೋರ್ಟ್ ನಲ್ಲಿ ತೀರ್ಮಾನ ಆದ್ರೂ ಅವ್ರ ಜೊತೆಗೆ ನಿಂತ್ಕೊಂತೀನಿ ಅಂತ ಏನಂತ ಅವ್ರವ್ರ ವೈಯಕ್ತಿಕ ವಿಚಾರ, ವೈಯಕ್ತಿಕವಾದ ಅವರವ್ರ ಸಂಬಂಧ ಯಾವ ರೀತಿ ಇರ್ತದೆ, ವಿಶ್ವಾಸ ಯಾವ ರೀತಿ ಇರ್ತದೆ, ಆ ತರ ನಡ್ಕೋಬಹುದು. ಅದಕ್ಕೆ ಅವಕಾಶ ಇದೆ, ತಪ್ಪಂತ ಅನ್ನೋದಿಲ್ಲ. ಆದ್ರೆ ನಾವು ಲಾರ್ಜರ್ ಪಿಕ್ಚರ್ ನಲ್ಲಿ ನಾವು ನೋಡೋದಾದ್ರೆ, ಎ ಕ್ರೈಮ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಅಂದ್ರೆ ನಾವು ಒಬ್ಬ ಮನುಷ್ಯನ ವಿರುದ್ಧ ಮಾತ್ರ ಬರೀ ರೇಣುಕಾ ಸ್ವಾಮಿ ವಿರುದ್ಧ ಮಾತ್ರ ಅಂತ ನಾವು ಪರಿಗಣಿಸಿದ್ದೇನೆ, ಈ ಅಪರಾಧ ಮಾನವೀಯತೆ ವಿರುದ್ಧವಾದ ಒಂದು ಅಪರಾಧ ಅಂತ ನಾವು ಪರಿಗಣನೆ ತಗೋಬೇಕು. ಎನಿ ಕ್ರೈಮ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂತ ದಟ್ ಇಸ್ ಹೌ ಇಟ್ ಹ್ಯಾಸ್ ಬಿನ್ ಇಂಟರ್ಪ್ರಿಟೆಡ್ ಅಂಡ್ ಇಟ್ ಹ್ಯಾಸ್ ಬಿನ್ ಕನ್ಸ್ಟ್ರೂಡ್. ಸೊ ದಟ್ ಬಿಂಗ್ ದ ಕೇಸ್, ಈ ಹ್ಯುಮ್ಯಾನಿಟಿ ವಿರುದ್ಧ ಆದ ಯಾವುದೇ ಘಟನೆಯಲ್ಲಿ ಯಾರೇ ದೊಡ್ಡವರಿರ್ಲಿ, ಸಣ್ಣವರಿರ್ಲಿ, ಸಹೋದ್ಯೋಗಿ ಇರ್ಲಿ, ಅಥವಾ ಒಂದೇ ತಂಡದ ಭಾಗ ಆಗಿರ್ಲಿ, ಅಥವಾ ಒಂದೇ ಕುಟುಂಬದ ಸದಸ್ಯ ಆದ್ರೂ ಕೂಡ ಅದನ್ನ ಸಮರ್ಥನೆ ಪಡ್ಕೊಳ್ಳೋದು ನೈತಿಕವಾಗಿ, ಇಟ್ ಮೇ ಬಿ ಎ ಮಾರಲ್ ರಾಂಗ್. ಅವರು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಆ ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದೇನ್ರಿ ಇತ್ತು ಅಂದ್ರೆ, ಆದ್ರೆ ಅವರ ನೈತಿಕವಾಗಿ ಅವ್ರಿಗೆ ಕಾನೂನಾತ್ಮಕವಾಗಿ ಬೆಂಬಲ ಕೊಡ್ಬೋದು, ಹೋರಾಟದಲ್ಲಿ ಭಾಗಿಯಾಗ್ಬೋದು ಅವ್ರ ಜೊತೆಗೆ. ಆ ಬೆಂಬಲ ಸೂಚಿಸೋದು ಬೇರೆ. ಆದ್ರೆ ಸಮ್ಟೈಮ್ಸ್ ವಿ ಮಸ್ಟ್ ಬಿ ವೆರಿ ಕಾಶಿಯಸ್. ಅದು ಸಮಾಜದಲ್ಲಿ ಯಾವ ತರ ರಾಂಗ್ ಸಿಗ್ನಲ್ ಕನ್ವೆ ಮಾಡುತ್ತೆ. ಯಾರ ಬೆಂಬಲಕ್ಕೆ ನಿಲ್ತಾ ಇರುವಂತರ ಬಗ್ಗೆ ಸಮಸ್ಯೆ ಅಲ್ಲ. ಇರುವಂಥದ್ದು ಏನಂದ್ರೆ ಕಲೆಯ ವಿಚಾರವನ್ನ ಇಟ್ಟುಕೊಂಡು ನಾವು ಕೊಲೆಯ ವಿಚಾರವನ್ನು ಕೂಡ ನಾವು ಸಮರ್ಥಿಸಿಕೊಳ್ಳೋದಿಕ್ಕೆ, ಮತ್ತು ರೇಣುಕಾಸ್ವಾಮಿ ಕಳಿಸಿರುವಂತಹ ಮೆಸೇಜಿನ ವಿಚಾರದಲ್ಲಿ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೋದಾಗಿತ್ತಲ್ಲ ಅಂತ ಹೇಳಿದಾಗಲೂ ಕೂಡ ಭಾವನವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ಆತ ಯಾಕೆ ಕಳಿಸ್ಬೇಕಾಗಿತ್ತು. ಹೌದು, ಆತ ಕಳಿಸಿದ್ದಾನೆ, ಆತ ಮಾಡಿದ ತಪ್ಪೇ ಇರಬಹುದು. ಆತ ಮಾಡಿದ ತಪ್ಪು, ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಯಾರೂ ಕೂಡ ಇರೋದಿಲ್ಲ. ಮಾಧ್ಯಮವೂ ಕೂಡ, ಮಾಧ್ಯಮದ ರೆಸ್ಪಾನ್ಸಿಬಿಲಿಟಿಯನ್ನು ಅವ್ರು ಹೇಳ್ತಾರೆ, ನೀವು ಯಾಕೆ ಆ ಸೈಡ್ನ ಸ್ಟೋರಿಯನ್ನು ಜಾಸ್ತಿ ತೋರಿಸ್ತಾ ಇಲ್ಲ ಅಂದ್ಕೊಂಡು. ಆ ಸೈಡ್ನ ಸ್ಟೋರಿಯನ್ನು ಜಾಸ್ತಿ ತೋರಿಸ್ಬೋದಾಗಿತ್ತು. ಯಾವಾಗ ಅಂತ ಹೇಳಿದರೆ, ದರ್ಶನ್ ಈ ಪ್ರಕರಣವನ್ನು ಕಾನೂನು ರೀತಿಯಲ್ಲಿ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಅಲ್ಲೊಂದು ದೂರು ದಾಖಲಿಸಿ ರೇಣುಕಾಸ್ವಾಮಿ ಹಿಂಗೆಲ್ಲ ಮೆಸೇಜ್ ಕಳಿಸಿದ್ದ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ಸೈಡ್ನ ಸ್ಟೋರಿಗಳು ಜಾಸ್ತಿ ಹೈಲೈಟ್ ಆಗ್ತಾ ಇತ್ತು.
ಪ್ರಕರಣದ ತೂಕ ನಿರ್ಧಾರ ಆಗುವಂಥದ್ದು ಆ ಘಟನೆಯ ಆಧಾರದ ಮೇಲೆ. ಆ ಘಟನೆ ಏನು ನಡೆದಿದೆ, ಕೊಲೆಯಾಗಿದೆ. ಅದು ಹೇಗೆ ಕೊಲೆಯಾಗಿದೆ? ಅತ್ಯಂತ ನಿರ್ದಯವಾಗಿ, ಅತ್ಯಂತ ಭೀಭತ್ಸ ಸ್ವರೂಪದಲ್ಲಿ ಕೊಲೆಯಾಗಿದೆ. ಈ ಭೀಭತ್ಸ ಕೊಲೆಯ ನಂತರವೂ ಕೂಡ ಇಲ್ಲ, ಆತ ಕಳಿಸಿದ ಮೆಸೇಜಿಂದಾಗಿಯೇ ಹೀಗೆಲ್ಲ ಭೀಭತ್ಸವಾಗಿ ಕೊಂದಿರೋದು ಸರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ನಮ್ಮ ಬಹಳ ಬೇಸಿಕ್ ಆಗಿರುವ ಪ್ರಶ್ನೆ ಇಲ್ಲಿರುವಂಥದ್ದು. ಆಸ್ಕರ್ ಕೃಷ್ಣ ಅವರೇ, ಆತ ತಪ್ಪು ಮಾಡಿಲ್ಲ ಅಂತ ಯಾರೂ ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಆತ ಮೆಸೇಜ್ ಕಳಿಸಿರುವಂಥ ತಪ್ಪು ಸರಿ ಅಂತೇಳಿ ಯಾರೂ ಸಮರ್ಥನೆ ಮಾಡೋದಿಲ್ಲ. ಅದು ಕೂಡ ಆತ ಯಾವ ಸ್ವರೂಪದ ಮೆಸೇಜ್ ಕಳಿಸಿದೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಯಾಕಂದರೆ ನಮಗೆ ಈಗಿರುವ ಮಾಹಿತಿಯ ಪ್ರಕಾರ ನಮ್ಮ ಪೊಲೀಸರು ಇನ್ಸ್ಟಾಗ್ರಾಮ್ ಇದಕ್ಕೂ ಕೂಡ, ಅಂದರೆ ಮೆಟಾದವ್ರಿಗೂ ಕೂಡ ಕೇಳಿದಾರಂತೆ ನಮಗೆ ಆತ ಚಾಟರ್ ಏನು ಕಳಿಸಿ. ಯಾಕಂದರೆ ಆತನ ಮೊಬೈಲ್ ಸಿಕ್ಕಿಲ್ಲ, ಅದರಲ್ಲಿರುವಂಥ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಇವರು ಕೂಡ ಮೆಟಾದ ಕಡೆಗೆ ಕೇಳಿದಾರಂತೆ, ನಮಗೆ ಮಾಹಿತಿಯನ್ನು ಕೊಡಿ, ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾರಂತೆ. ಹೀಗಿರುವಾಗ ಆತ ಮಾಡಿದಂಥ ತಪ್ಪು ಅಂತ ಹೇಳಿದಾಗ ಕೊಲೆ ಮಾಡಿರೋದು ಕೂಡ, ಕೊಲೆ ಮಾಡೋಕ್ಕೆ ಅವ ಮಾಡಿರೋದೇ ತಪ್ಪು ಕಾರಣಕ್ಕಾಗಿಯೇ ಕೊಲೆ ಆಗೋಯ್ತು ಅಂತ ಹೇಳ್ತಾ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ಅದನ್ನು ಕಲಾವಿದರು ಅಂತ ಹೇಳ್ಕೊಂಡು ನಾವು ಸಮರ್ಥಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಂತ? ಖಂಡಿತ. ಏನಾಗುತ್ತೆ ಅಂದರೆ, ಈ ಕೊಲೆಯಂತಹ ಒಂದು ಗಂಭೀರ ಪ್ರಕರಣ ನಡೆಯುವ ಮೊದಲು ಅವ್ರ ಸೈಡನ್ನ ಆ ಒಂದು ಅವ್ರು ಮಾಡಿರೋಂಥ ಅಪರಾಧನ ಅಥವಾ ಒಂದು ತಪ್ಪನ್ನು ತೋರಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಬೋದಾಗಿತ್ತು. ರೇಣುಕಾ ಸ್ವಾಮಿ ಅಮ್ಮ ಆತ ಮಾಡಿದ್ದೇನು ಒಳ್ಳೆ ಕೆಲಸ ಅಲ್ಲ, ಘನಂದಾರಿ ಕೆಲಸ ಅಲ್ಲ, ಅದು ಒಂದು ಬೇರೆ ಟ್ರ್ಯಾಕ್ ಅದು. ಆದರೆ ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಕೊಲೆ ನಡೆದು ಹೋಗಿದೆ. ಆಮೇಲೆ ಜೊತೆಗೆ ಈಗ ದರ್ಶನ್ ಅವರು ಎಲ್ಲರ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ಆರೋಪಿ ಅಷ್ಟೇ ಅಲ್ವಾ. ಈಗ ನಾನಾಗಲಿ ಕಾನೂನು ರೀತಿಯಲ್ಲಿರ್ಬೋದು, ಸಾರ್ವಜನಿಕವಾಗಿರ್ಬೋದು, ನಮ್ಮ ಇಂಡಸ್ಟ್ರಿ ದೃಷ್ಟಿಕೋನದಿಂದ ಇರ್ಬೋದು, ಅವರು ಆರೋಪಿಯಾಗಿದ್ದಾರೆ. ನಾವು ಅವರ ಅಪರಾಧಿ ಅನ್ನೋ ಮಟ್ಟಿಗೆ ನಾವು ಇನ್ನೂ ಯಾಕೆ ಕಾನೂನೇ ಹೇಳಿಲ್ಲ ಅಂದಮೇಲೆ ನಾವ್ಯಾಕೆ ಅದನ್ನು ಅವರು ಅಪರಾಧಿ ಆದರೂ ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅನ್ನೋದು ಕೂಡ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಕಮಿಟ್ ಆದಂಗೆ ಆಗುತ್ತೆ. ಅವ್ರು ಅಪರಾಧ ಮಾಡಿದ್ರು ಕೂಡ, ಅವ್ರ ಅಪರಾಧಿ ಆದರೂ ಕೂಡ ನಾನು ಅವ್ರ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರೆ ಅವ್ರು ಮಾಡಿರಬಹುದೇನೋ ಅಥವಾ ಮಾಡಿದ್ದಾರೆ ಅನ್ನೋಷ್ಟು ಒಂದೊಂದಷ್ಟು ಪ್ರಮಾಣದಲ್ಲಿ ನಾವು ಅದು ಅವ್ರ ಅಪರಾಧ ಮಾಡಿದ್ದಾರೆ ಅಂತ ನಾವೇ ಒಪ್ಕೊಂಡಂಗೆ ಆಗುತ್ತೆ. ಆ ನಿಟ್ಟಲ್ಲಿ ಹೇಳೋದಾದ್ರೆ ಅವರು ಆರೋಪಿ ಅಷ್ಟೇ. ಹೌದು, ಕಾನೂನು ತನಿಖೆ ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ. ಕಾನೂನು ಅದರಿಂದ ಬರಲಿ, ವಿಚಾರಣೆ ಮುಗಿದು ಅಲ್ಲಿಂದ ಏನು ಜಡ್ಜ್ಮೆಂಟ್ ಇದೆ ಬರಲಿ, ಅವ್ರ ಅಪರಾಧಿ ಅಂತ ತೀರ್ಮಾನ ತಗೊಂಡಾಗ ನಾವು ಅವ್ರನ್ನ ಪರವಾಗಿ ವಹಿಸ್ಬೇಕೋ ಬೇಡವಾ ಅನ್ನೋದನ್ನ ಮಾತಾಡ್ಬೋದಾಗಿತ್ತು. ಆ ವಿಷಯದಲ್ಲಿ ಸ್ವಲ್ಪ ದುಡುಕಿದ್ರು ಅಂತ ಅನ್ಸುತ್ತೆ ನನಗೆ ಭಾವನಾ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಹಲವಾರು ಕಲಾತ್ಮಕವಾದಂತಹ ಸಿನಿಮಾಗಳನ್ನು ಮಾಡಿದ್ದಾರೆ, ತುಂಬ ಗಂಭೀರವಾದಂಥ ಸಿನಿಮಾಗಳನ್ನು ಮಾಡಿದ್ದಾರೆ. ಅವರೇ ಹೇಳ್ಕೊಂಡಿದ್ದ ರೀತಿನಲ್ಲಿ ನನಗೆ ಮಚ್ಚು ಕೊಡ್ಲಿ ರಕ್ತ ಇವೆಲ್ಲ ಇಷ್ಟ ಆಗೋದಿಲ್ಲ, ದರ್ಶನ್ ಒಬ್ಬ ಮಾಸ್ ಹೀರೋ. ಆ ನಿಟ್ಟಲ್ಲಿ ಆ ಡಿಸ್ಟೆನ್ಸ್ ಇದ್ರು ಕೂಡ ನಾವು ಕಲಾವಿದರಾಗಿ, ನಾವೊಬ್ಬ ಇಂಡಸ್ಟ್ರಿಯವರಾಗಿ ನಾವು ಅವ್ರನ್ನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅಷ್ಟೇ ಸಾಕಾಗಿತ್ತು. ಅವ್ರ ಅಪರಾಧಿ ಇವತ್ತು ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅವರು ಅಂದ ತಕ್ಷಣ ಬಿಡಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಇವರೇ ಅವ್ರ ಅಪರಾಧಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ರೆ ಸರಿ ಹೋಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಮುಂಚಿತವಾಗಿ ಈಗಾಗಲೇ 5 ದಿವಸಗಳನ್ನ ದರ್ಶನ್ ಜೈಲಿನಲ್ಲಿ ಕಳೆದಿರುವಂಥದ್ದು. ಈ 5 ದಿವಸಗಳಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಏನೇನಿತ್ತು ಅನ್ನೋದ್ರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ. ಪರಪ್ಪನ ಅಗ್ರಹಾರದಲ್ಲಿರೋ ನಟ ದರ್ಶನ್ ಪಶ್ಚಾತ್ತಾಪ ಪಡುತ್ತಾ ಮಾನಸಿಕವಾಗಿ ಕುಗ್ಗಿದ್ದಾನೆ. ಜೊತೆಗೆ ಕಾನೂನು ಹೋರಾಟಕ್ಕೂ ಸಜ್ಜಾಗ್ತಿದ್ದಾನೆ. ಎಫ್ಎಸ್ಎಲ್ ವರದಿಗೆ ಕಾಯುತ್ತಿರುವ ತನಿಖಾಧಿಕಾರಿಗಳು ರಿಪೋರ್ಟ್ ಕೈಗೆ ಸಿಗುತ್ತಲೇ ತನಿಖೆ ಚುರುಕುಗೊಳಿಸಲಿದ್ದಾರೆ. ಮೊಬೈಲ್ಗಳಲ್ಲಿನ ಮಾಹಿತಿ ಸಂಗ್ರಹದ ಬಳಿಕ ಕೊಲೆ ರಹಸ್ಯ, ಸುಪಾರಿಗೆ ಇಟ್ಟಿದ್ದ 70 ಲಕ್ಷ ಹಣದ ಮೂಲದ ಬಗ್ಗೆ ಪೊಲೀಸರು ತನಿಖೆ ಮಾಡಲಿದ್ದಾರೆ. ಈ ಮಧ್ಯೆಯೇ ನಟ ದರ್ಶನ್ ಪ್ರದೋಷ್ ಪಿಸ್ತೂಲ್ ವಶಪಡಿಸಿಕೊಳ್ಳಲು ಕಮಿಷನರ್ ದಯಾನಂದ್ ಸೂಚನೆ ನೀಡಿದ್ದಾರೆ. ದರ್ಶನ್ ಬಳಿ 2 US ಮೇಡ್ ಪಿಸ್ತೂಲ್ಗಳು ಹಾಗೂ ಪ್ರದೋಷ್ ಬಳಿ ಇರೋ 1 ಪಿಸ್ತೂಲ್ ವಶಕ್ಕೆ ಪಡೆಯಲು ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅದೇ ಜೈಲಲ್ಲಿರೋ ಪವಿತ್ರ ಗೌಡ ಕಣ್ಣೀರು ಹಾಕಿದ್ರು. ಮಗಳ ಭೇಟಿ ಬಳಿಕ ಸುಸ್ತಾಗಿದ್ದ ಪವಿತ್ರಾಗೆ ಜೈಲು ಆಸ್ಪತ್ರೆ ವೈದ್ಯರೇ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಈ ನಡುವೆಯೇ ಸ್ಥಳ ಮಹಜರು ವೇಳೆ ಪವಿತ್ರ ಗೌಡ ಮೇಕಪ್ ಮಾಡಿಕೊಂಡ ವಿಚಾರ ಸಂಬಂಧ ಲೇಡಿ PSI ಗೀತಾ ಹಿರಿಯ ಅಧಿಕಾರಿಗಳಿಗೆ ವಿವರಣೆ ಕೊಟ್ಟಿದ್ದಾರೆ. ಮಹಜರು ವೇಳೆ ವಾಶ್ರೂಮ್ಗೆ ಹೋಗಬೇಕು ಅಂದ್ರು, ಹೋಗಿದ್ರು. ವಾಶ್ರೂಮ್ನಲ್ಲೇ ಮೇಕಪ್ ಐಟಂಗಳನ್ನು ಇಟ್ಟಿದ್ದು, ಆಗ ಮೇಕಪ್ ಮಾಡಿದ್ದಾರೆ ಎಂದು ವಿವರಣೆ ನೀಡಿದ್ದಾರೆ. ಇನ್ನು ಭದ್ರತಾ ದೃಷ್ಟಿಯಿಂದ ಪರಪ್ಪನ ಅಗ್ರಹಾರದಲ್ಲಿದ್ದ 4 ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಕಾರಾಗೃಹ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಎಲ್ಲದರ ಮಧ್ಯೆಯೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ACP ಚಂದನ್. ಕೊಲೆ ಕೇಸ್ನ ತನಿಖಾ ಪ್ರಗತಿ ಬಗ್ಗೆ ಗೃಹ ಸಚಿವರಿಗೆ ಚಂದನ್ ಮಾಹಿತಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹೀಗೆಲ್ಲ ಆಗ್ತಿರೋವಾಗಲೇ ದರ್ಶನ್ ಜೊತೆ ಅರೆಸ್ಟ್ ಆಗಿ ಜೈಲು ಸೇರಿರೋ ಆಪ್ತರ ಕುಟುಂಬಗಳು ಬೀದಿಗೆ ಬಿದ್ದಿವೆ.
ಒಂದೊಂದು ಕುಟುಂಬದ್ದು ಒಂದೊಂದು ಗೋಳಿನ ಕಥೆ. ಮಕ್ಕಳ ಫೀಸ್ ಕಟ್ಟಲಾಗದೆ ಆರೋಪಿ ರವಿ ಪತ್ನಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಫೀಸ್ ಕಟ್ಟಲಾಗದೆ ಮಕ್ಕಳನ್ನು ಶಾಲೆಯಿಂದಲೇ ಬಿಡಿಸಿದ್ದಾರೆ. ಮಕ್ಕಳ ಫೀಸ್, ಕಾರಿನ ಇಎಂಐ, ಸ್ವಸಹಾಯ ಸಂಘದ ಸಾಲ ಕಟ್ಟಲಾಗದೆ ಬೀದಿಗೆ ಬಿದ್ದಿದೆ ರವಿ ಕುಟುಂಬ. ತುಂಬ ಕಷ್ಟ ಆಗಿದೆ ಸರ್. ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಅತ್ತೆ ಬೇರೆ ಬೆಡ್ ರೆಸ್ಟ್, ಅವ್ರಿಗೂ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ದುಡ್ಡಿಲ್ಲ ಸರ್. ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಮೇಯ್ನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ. ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ, ಆದರೂ ನಿನ್ನ ಗಂಡ ದುಡ್ಡು ತಂದಿದ್ದಾನಂತೆ, ಅಲ್ಲಿಗೆ ಹೋಗಿದ್ದಂತೆ, ಅದನ್ನೇ ಕೇಳೋಕ್ಕಾಗ್ತಿಲ್ಲ ಸರ್ ನಮಗೆ. ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ನಾವು ಎಲ್ಲಿ ಓಡಾಡ್ತಾನೂ ಇಲ್ಲ. ದುಡಿಯೋರು ಇಲ್ಲ ಅಂದಮೇಲೆ ಏನು ಕಟ್ಟೋದು ಸರ್? ಗಾಡಿ EMI, ಅಲ್ಲಿ ಧರ್ಮಸ್ಥಳ ಸಂಘ, ಮೈಕೋರ್ ಬಜೆಟ್ ಸಂಘ ಅಂತಗಳು ಮನೆ ಹತ್ರನೇ ಸಂಘಗಳು ಮಾಡ್ಕೊಂಡು ಅದನ್ನೇ ಕಟ್ಟೋಕ್ಕಾಗ್ತಿಲ್ಲ ಸರ್. ಈ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ, ನಾವು ಕಳಿಸಲ್ಲ ಅಂದರೆ ಸುಮ್ಮನೆ ಆಗ್ತಾರೆ. ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್. ನಾವು ಅದನ್ನು ನೋಡ್ಕೊಂಡ್ರೆ ಸಾಕಾಗೋದು. ನಾವು ಜೀವನ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಹೋಗಿದ್ದಾನ ನೋಡಿ, ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ, ನಾನು ಮಗಳ ಮನೆಗೆ ಹೋಗಿದ್ದೆ. ಅಲ್ಲೇ ನನಗೆ ಸರಿ ಹೋಗೋದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿಗೆ ನಾನು ಬಿಡಮ್ಮ, ನಾನು ಹೆಂಗಾರ ಇರ್ತೀನಿ ಅನ್ನೋಕ್ಕೆ ಮಗಳು ತಂದು ನಿನ್ನೆ ಬಿಟ್ಟವ್ರು. ರವಿ ಇದ್ದಾಗ ದುಡಿಮೆ ಮಾಡೋನು ಸಹ ಎಲ್ಲ ಇದು ಮಾಡ್ತಿದ್ವಿ. ಈಗ ಏನಿಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ? 2 ಮಕ್ಕಳು ನೋಡ್ಕೋಬೇಕು, ಹೆಣ್ತಿನ ನೋಡ್ಕೋಬೇಕು. ಈಗ ಟ್ಯೂಷನ್ ಇದಕ್ಕೆ ಹಾಕಿದಾರೆ, ಕಾರ್ಮೆಂಟ್ಗೆ ಹಾಕಿದಾರೆ. ಈಗ ದುಡ್ಡು ಇಲ್ಲದಕ್ಕಾಗಿ ಬಿಡಿಸಿದಾರೆ ಒಂದು ಹುಡುಗನ್ನ. ಏನು ಮಾಡ್ಬೇಕು? ಅವ್ರ ಜೀವನ ಹೆಂಗೆ ಮಾಡ್ಬೇಕು? ಈಗ ತಾಯಿ ಇದು ಕಾಲು ಕಳ್ಕೊಂಡೈತಿ. ಲಾಯರ್ ಗಿಡಕ್ಕೂ ದುಡ್ಡು ಇಕ್ತಿರ್ಲಿಲ್ಲ. ಈಗ ಪಾಪ ಹುಡುಗಿ ಪರಿಸ್ಥಿತಿ ನೋಡಬಾರ್ದು. ಹೆಣ್ತಿದ್ದು ಪರದಾಡ್ತದಳು. ವಿಮಾನಕ್ಕಂತ ನೋಡಕ್ಕಂತ ಹೋಗಿರ್ತಾರೆ. ಅದನ್ನಾಗಿ ತಗ್ಲಾಕಿದ್ರೆ ಏನು ಮಾಡ್ಬೇಕು? ಬಡವ್ರ ಮಕ್ಕಳನ್ನ ಆ ಥರ ಮಾಡಬಾರ್ದು. ಅವ್ರು ಏನು ಇದನ್ನ ಕರ್ಕೊಂಡು ಹೋಗಿರ್ತಾರೆ, ಕರ್ಕೊಂಬಂದು ನಮ್ದು ನಾವು ಹುಡುಗ ಇದ್ರಾಗಿಲ್ಲ ಅಂತ ಕ್ಲೀನಾಗಿ ಬಿಡ್ಬೇಕು. ಆ ಹುಡುಗನ ಬಿಡುಗಡೆ ಮಾಡಬೇಕು. ಈ ಮಧ್ಯೆ ದರ್ಶನ್ ನಂಬಿಕೊಂಡು ದುಡ್ಡು ಹಾಕಿರೋ ನಿರ್ಮಾಪಕರ ಪಾಡು ಅಯೋಮಯ. ಶೂಟಿಂಗ್ ಆಗ್ತಿದ್ದ ಡೆವಿಲ್ ನಿರ್ಮಾಪಕರಿಗೆ ಭಾರಿ ನಷ್ಟವಾಗ್ತಿದೆ. ಮೊನ್ನೆಯೇ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಆಗಬೇಕಿತ್ತು. 60ಕ್ಕೂ ಅಧಿಕ ಜನಕ್ಕೆ ವಿಮಾನ ಟಿಕೆಟ್ ಬುಕ್ ಆಗಿತ್ತು. 30 ದಿನಗಳ ಶೂಟಿಂಗ್ಗೆ 30 ಕೋಟಿ ರೂಪಾಯಿ ಬಜೆಟ್ ಹಾಕಲಾಗಿತ್ತು. ದರ್ಶನ್ ಜೈಲು ಸೇರಿರೋ ಕಾರಣಕ್ಕೆ ನಿರ್ಮಾಪಕ ಮಿಲನಾ ಪ್ರಕಾಶ್ ಚಿಂತೆಗೀಡಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ನಡುವೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ. ಅದರ ಮೂಲಕವಾಗಿ ತಮ್ಮ ಫ್ಯಾನ್ಸ್ಗೆ, ವಿಶೇಷವಾಗಿ ದರ್ಶನ್ ಫ್ಯಾನ್ಸ್ಗೆ ಒಂದು ಅಪೀಲನ್ನು ಮಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದರೆ ಅಪಾರವಾದಂತಹ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮನ್ನು ಸೆಲೆಬ್ರಿಟಿಗಳು ಅನ್ನುವಂತಹದ್ದನ್ನು ತನ್ನ ಹೃದಯದಲ್ಲೇ ಹೊತ್ತುವಂತ ನಿಮಗೆ ಗೊತ್ತಿರುವಂಥದ್ದು. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳ್ಕೊಂಡು ಮಾತನಾಡುವುದರಿಂದ ಹಾನಿಯಾಗುವಂಥದ್ದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದಿರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ. ಅವರು ನಿಮ್ಮ ಪ್ರತಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಬಿಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಮಾಡುವವರನ್ನು ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ ಅನ್ನುವಂಥದ್ದನ್ನು ಇಲ್ಲಿ ವಿಜಯಲಕ್ಷ್ಮಿಯವರು ತಮ್ಮ ಪೋಸ್ಟ್ ಮೂಲಕವಾಗಿ ಬರ್ಕೊಂಡಿರುವಂಥದ್ದು. ತಮ್ಮ ಅಭಿಮಾನಿಗಳಿಗೆ, ದರ್ಶನ್ ಅವರ ಅಭಿಮಾನಿಗಳಿಗೆ ವಿಶೇಷವಾಗಿ ಈ ಒಂದು ಪೋಸ್ಟನ್ನು ಬರೆದಿದ್ದಾರೆ. ಇಲ್ಲಿ ಸಹಜವಾಗಿ, ಯಾಕೆಂದರೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕೆಲವರು ಈಗಾಗಲೇ ಮಾಡಬಾರ್ದಂಥ ಪೋಸ್ಟ್ಗಳನ್ನು ಮಾಡಿ ಮತ್ತೆ ಪೊಲೀಸರವ್ರನ್ನ ಕರೆಸಿ ವಿಚಾರಣೆ ನಡೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿಯೇ ಇಂಥದ್ದೊಂದು ಕಿವಿ ಮಾತನ್ನು ಎಲ್ರಿಗೂ ಕೂಡ ಹೇಳಿದ್ದಾರೆ ವಿಜಯಲಕ್ಷ್ಮಿಯವರು. ಇದೇ ಕಾರಣಕ್ಕಾಗಿಯೇ ಭಾವನಾ ಅಂತವರು ಇಂಥ ಮಾತುಗಳನ್ನು ಹೇಳಿದಾಗ ಈ ಫ್ಯಾನ್ಸ್ಗೆ ಅವರನ್ನು ಮತ್ತಷ್ಟು ಹೌದೌದು ನಮ್ಮ ಬಾಸ್ ಮಾಡಿದ್ದೇ ಸರಿ ಅನ್ನುವಂತಹ ಸ್ವರೂಪದಲ್ಲಿ ಅವರು ಮತ್ತಷ್ಟು ರಿಯಾಕ್ಟ್ ಮಾಡ್ತಾ ಹೋದರೆ ಅದರಿಂದ ತೊಂದರೆ ಆಗುವಂಥದ್ದು ಒನ್ಸಗೇನು ಮತ್ತೆ ದರ್ಶನ್ ಅವರಿಗೆ ಆಗುತ್ತೆ, ಅಥವಾ ಕೆಟ್ಟ ಹೆಸರು ಬರ್ತಿದೆ ಅದು ಕೂಡ ಒನ್ಸಗೇನು ದರ್ಶನ್ ಅವರಿಗೆ ಬರುವಂಥ ಅಪಾಯವೂ ಕೂಡ ಇದ್ದೇ ಇರುತ್ತೆ. ಬಹುಶಃ ಈ ಕಾರಣಕ್ಕಾಗಿಯೇ ವಿಜಯಲಕ್ಷ್ಮಿಯವರು ಇಂಥದ್ದೊಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸಂಕೇತ ಅವರೇ, ಇಲ್ಲಿ ಸಾವು ಸಂಭವಿಸದೇ ಇರ್ತಿದ್ರೆ, ಕೊಲೆ ಆಗದೇ ಇದ್ದಿರ್ತಿದ್ರೆ, ಪ್ರಕರಣದ ಎಲ್ಲ ಆ್ಯಂಗಲ್ಗಳ ಬಗೆಗಿನ ಕವರೇಜ್ಗಳು ಎಲ್ಲ ಸ್ವರೂಪದಲ್ಲಿ ಅಥವಾ ದೂರು ಕೊಟ್ಟಿರ್ತಿದ್ರೆ ಇವ ನೋಡಿ ಹಿಂಗೆ ಮಾಡಿದಾನೆ ಅನ್ನೋಂಥ ಎಲ್ಲರೂ ಕೂಡ ತೋರಿಸ್ತಾ ಇದ್ರು ರೇಣುಕಾಸ್ವಾಮಿ. ಆದರೆ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂತರ ಮತ್ತು ಆ ವ್ಯಕ್ತಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಆತ ಹಿಂಗೆ ಆತನೇ ಕಳಿಸಿದ್ದಂತೆ ಅನ್ನೋದಕ್ಕೆ ಪೂರಕವಾದಂತಹ ದಾಖಲೆಗಳು ಬಹುಶಃ ಇನ್ಸ್ಟಾಗ್ರಾಮ್ ಮೂಲಕವಾಗಿ ರಿಟ್ರೀವ್ ಆದ ನಂತರ ಗೊತ್ತಾಗ್ಬೋದು. ವೆದರ್ ಅವನು ಕಳಿಸಿದಾನೆ ಇಲ್ಲ ಅನ್ನೋಂಥ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅರೆ ನೀವು ಅದನ್ನು ತೋರಿಸ್ತಾ ಇಲ್ಲ ಅನ್ನೋಂಥದ್ದನ್ನೇ ಹೇಳ್ತಾ ಕೂತ್ಕೊಂಡ್ರೆ, ಅದರ ಆಧಾರದ ಮೇಲೆ ದರ್ಶನ್ ಅವರ ಸಮರ್ಥನೆಗೆ ನಿಂತ್ಕೊಂಡ್ರೆ ಏನು ಹೇಳಬೇಕು ಇದಕ್ಕೆ ಅಂತ? ಈಗ ಕೊಲೆ ಆಗಿದೆ, ಒಂದು ವ್ಯಕ್ತಿದ ಕೊಲೆ ಆಗಿದೆ. ಆ ಕೊಲೆ ಆಗಿರುವಂತ ವ್ಯಕ್ತಿ ಅಶ್ಲೀಲವಾದ ಮೆಸೇಜ್ಗಳನ್ನು ಕಳಿಸ್ತಿದ್ರ ಅಥವಾ ಫೋಟೋಗ್ರಾಫ್ ಅನ್ನು ಕಳಿಸ್ತಿದ್ದ ಅಂತ ಹೇಳ್ಬಿಟ್ಟು ಆರೋಪ ಇದೆ. ಅದು ಆರೋಪ ತನಿಖಾ ಹಂತದಲ್ಲಿ ಇದೆ.
ಈಗ ಕೆಲವು ಜನ ಬೇರೆ ಬೇರೆಯವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ ತಮಗೂ ಕೂಡ ಬಂದಿತ್ತು ಅಂತ ಹೇಳಿ. ಒಂದು ಪ್ರಮುಖವಾದ ವಿಚಾರ ಇಲ್ಲಿ ಅಂತಂದ್ರೆ, ಎಲ್ಲರೂ ತಮಗೆ ಆ ತರ ಮೆಸೇಜ್ ಬಂದಿತ್ತು ಅವನಿಂದ ಅಂತ ಹೇಳ್ತಾ ಇರೋದು ಈಗ ಈ ಘಟನೆ ಆದ ನಂತರ ಹೇಳ್ತಾ ಇರೋದು. ಮುಂಚೆ ಯಾರು ಹೇಳಿಲ್ಲ. ಹೌದು, ಇವ್ರು ಯಾರು ಕಾನೂನು ಕ್ರಮ ಎಲ್ಲೂ ತೆಗೆದುಕೊಳ್ಳಿಲ್ಲ. ಈ ದರ್ಶನ್ ಆಗ್ಲಿ ಅಥವಾ ಪವಿತ್ರ ಗೌಡ ಆಗಿರ್ಲಿ ಅಥವಾ ಮತ್ತೊಬ್ರು ಯಾರ್ಯಾರು ಏನೇನ್ ಹೇಳ್ತಾ ಇದಾರೆ, ಈಗ ಅವ್ರ ಮುಂಚೆ ಅವ್ರೇನ್ ಕಾನೂನು ಅರಿದೇ ಇದ್ದವ್ರು ಅನಕ್ಷರಸ್ಥರು ಯಾರು ಅಲ್ಲ ಅಂತ ಅನ್ಕೊಂತೀನಿ. ಹೌದು, ಅವ್ರ ಕಾನೂನು ಏನ್ ಮಾಡ್ಬೇಕು, ಯಾವ ತರ ಇದಕ್ಕೆ ಕ್ರಮ ತಗೋಬೇಕು ಅಂತ ಎಲ್ಲ ಗೊತ್ತಿರುವಂತ ತಿಳುವಳಿಕೆ ಇರುವಂತ ಜನಕ್ಕೆ ಕಾನೂನು ಬಗ್ಗೆ ಪರಿಜ್ಞಾನ ಅಥವಾ ಅವ್ರಿಗೆ ಆಸಕ್ತಿ ಇಲ್ಲ ಅಥವಾ ಯಾವ ತರ ಕ್ರಮ ತಗೋಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಅವ್ರ ಮೂರ್ಖತನ ಅಂತ ಹೇಳ್ಬೋದು. ಇದು ಒಂದು ವಿಚಾರ. ಹೌದು. ಎರಡನೇದ್ದು, ಒಬ್ಬರು ತಪ್ಪು ಮಾಡಿದ್ದಾರೆ ಅಂದ್ರೆ ಆ ತಪ್ಪಿಗೆ ತಪ್ಪನೇ ಅದಕ್ಕೆ ಪ್ರತಿಕಾರ ಅಂತ ಅನ್ನೋದಕ್ಕಾಗೋದಿಲ್ಲ ಅಥವಾ ಪರಿಹಾರ ಅನ್ನೋದಕ್ಕಾಗೋದಿಲ್ಲ. ಹೌದು, ಅವ್ನು ತಪ್ಪು ಮಾಡಿದ್ದಾರೆ ಅಂತಾನೆ ಅನ್ಕೊಂಡ್ರು ಕೂಡ ಅಕಸ್ಮಾತ್ ಇನ್ವೆಸ್ಟಿಗೇಷನ್ ದಲ್ಲಿ ಅವ್ರು ರೇಣುಕಾ ಸ್ವಾಮಿ ಕಳಿಸಿದ್ದಾರೆ ಅಂತ ಅನ್ಕೊಂಡು ಅಥವಾ ಅವ್ರ ಐಡಿದಿಂದನೇ ಬಂದಿರೋದು ಅಥವಾ ಅವ್ರ IMEI ನಂಬರ್ ಎಲ್ಲ ಟ್ಯಾಲಿ ಆಯ್ತು ಅಂದ್ರೆ ಅವರಿಂದನೇ ಬಂದಿರೋದು ಅಂತ ಅನ್ಕೊಂಡ್ರು ಕೂಡ ಅದಕ್ಕೆ ಕೊಲೆ ಅಥವಾ ಕಾನೂನನ್ನ ಕೈ ತೆಗೆದುಕೊಂಡು ಈ ತರ ಪ್ರತಿಕಾರ ತೀರಿಸೋದು ಏನಿದೆ ಅಲ್ಲ, ಕಾನೂನು ಅದನ್ನ ಒಪ್ಪೋದಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಶಿಕ್ಷೆ ಇದೆ, ಅದಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಕಾನೂನು ಪಾಲಿಸೋರು ಇದ್ರಿ ಅಂತಂದ್ರೆ ಅಂದ್ರೆ ಲಾ ಅಬೈಡಿಂಗ್ ಸಿಟಿಸನ್ ಅಂತ ಕರಿತೀವಿ ನಾವು. ಲಾ ಅಬೈಡಿಂಗ್ ಸಿಟಿಸನ್ ಇದ್ದವರು ವಿ ಹ್ಯಾವ್ ಟು ಸರೆಂಡರ್ ಅವರ್ ಸೆಲ್ಫ್ ಟು ದ ಲೀಗಲ್ ಪ್ರೊಸೀಜರ್ಸ್. ಹೌದು, ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸ್ ಸ್ಟೇಷನ್ ಇದೆ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಮೂರ್ಖನೇ ಅಂತ ತಿಳ್ಕೊಳ್ಳೋರು. ಇವ್ರ ಅಭಿಪ್ರಾಯ ಅಥವಾ ಇವರ ಆರೋಪ ಸತ್ಯವಾಗಿದೆ ಅಂತಂದ್ರು ಕೂಡ ಅಕಸ್ಮಾತ್ ಅವನ್ ತಪ್ಪು ಮಾಡಿದಾನೆ ಅಥವಾ ಅವನು ಮೂರ್ಖ ಇದಾನೆ ಅಂತ ಮಾತ್ರಕ್ಕೆ ಇವರು ಶತಮೂರ್ಖರಾಗಬೇಕು ಅಂತೇನಿಲ್ಲಲ್ಲ. ನಿಜ ನಿಜ. ಅದಕ್ಕೆ ಈ ದಿ ಎಕ್ಸ್ಟೆಂಟ್ ಆರ್ ದಿ ಪ್ರಪೋರ್ಷನ್ ಆಫ್ ದಿ ರಿಟಾಲಿಯೇಷನ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಪ್ರತಿಕಾರ ತೀರಿಸ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಮನುಷ್ಯನ ಭೀಕರ ಕೊಲೆ ಮಾಡೋ ರೀತಿಯಿಂದ ಏನ್ ಮಾಡಿದ್ದೀರಿ, ಇದು ಸಮಾಜ, ನಾಗರಿಕ ಸಮಾಜ, ನಾನು ಹೇಳೋದು ನಾಗರಿಕ ಸಮಾಜದ ದೃಷ್ಟಿಯಿಂದ ಅದು ಒಳ್ಳೇದಲ್ಲ, ಒಪ್ಪುವಂತ ಮಾತಲ್ಲ. ನಾಗರಿಕ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ನಿಜ. ಇದನ್ನ ಯಾರಾಗ್ಲಿ ಮಾನವೀಯತೆ ಬಗ್ಗೆ ಕಳಕಳಿ ಇರೋರು, ಮಾನವೀಯತೆ ಬಗ್ಗೆ ಗೌರವ ಇರೋರು ಯಾರು ಒಪ್ಪುವಂತ ವಿಚಾರ ಅಂತೂ ಅಲ್ಲ ಅಂತ ನಾನು ಹೇಳ್ತೇನೆ. ಇವ್ರು ಮಾಡಿದಾರ ಇಲ್ವೋ ತನಿಖೆ ನಿಜ ನಿಜ ನಿಜ. ಸಂಕೇತ ಅವರೇ ಮಾತಾಡ್ತೀನಿ ನನ್ನ ಜೊತೆಗೆ. ಆದರೆ ಉಮೇಶ್ ಅವರೇ, ಇರುವಂಥ ವಿಚಾರ ಇದೆ. ಈಗ ಅಲ್ಲಿ ರೇಣುಕಾಸ್ವಾಮಿ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಓಕೆ, ತಪ್ಪು ಮಾಡಿರ್ಬೋದು. ಆತ ತಪ್ಪು ಮಾಡಿಲ್ಲ ಅಂತ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ ಇನ್ನೂ ಕೂಡ. ತಪ್ಪು ಮಾಡಿರ್ಬೋದು ಆತ, ಆದರೆ ಆತ ಕೊಲೆ ಆಗಿದ್ದಾನೆ, ಅದು ಮಾತ್ರ ವಾಸ್ತವ ನಮ್ಮ ಕಣ್ಣು ಮುಂದಿರುವಂಥದ್ದು. ಈಗ ನಮ್ಮ ಕಣ್ಣು ಮುಂದಿರುವ ಸಾಬೀತಾಗಿರುವ ಸತ್ಯ ಏನಂತ ಹೇಳಿದರೆ ಆತನ ಶವ, ಆತ ಕೊಲೆ ಆಗಿದ್ದಾನೆ, ಭೀಕರವಾಗಿ ಬೀಭತ್ಸವಾಗಿ ಕೊಲೆ ಮಾಡಿ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದರೆ, ಯಾವ ಸ್ವರೂಪದಲ್ಲಿ ಮಾಡಿದರೆ ಗೊತ್ತಿಲ್ಲ ನಮಗೆ, ಅದು ಯಾವುದೂ ಗೊತ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಆತನ ತಪ್ಪನ್ನೇ ನೀವು ಹೈಲೈಟ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಈ ಸಮರ್ಥನೆಗೆ ಇದನ್ನು ಬಳಕೆ ಮಾಡ್ಕೊಳ್ತಾ ಹೋದರೆ ಹೆಂಗೆ ಆಗುತ್ತೆ ಅಂತ. ಇವರ ತಪ್ಪಿನ ಸಮರ್ಥನೆಗೆ ಅವನ ಮೆಸೇಜನ್ನೇ ನಾವು ಹೇಳ್ತಾ ಹೋದರೆ ಎಲ್ಲಿಗೆ, ಯಾವ ಸ್ವರೂಪದ ನ್ಯಾಯ ಆಗುತ್ತೆ ಇದು? ನೋಡಿ, ಈ ಥರ ಸಮರ್ಥನೆಗಳು ಮಾಡ್ಕೊಳ್ಳುವಂಥದ್ದು ಅಂದರೆ ಈ ಥರ ನಡೆದಿರ್ತಕ್ಕಂಥ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಏನೇ ಮಾತಾಡಬೇಕಾದಾಗಲೂ ಅಷ್ಟೇ ಭಾಳ ಕ್ಲಿಯರಾಗಿ ನಮಗೆ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು ಆ ವಿಚಾರಗಳಲ್ಲಿ. ಈಗ ನಾವು ಆರೋಪಿ ಅಂತ ಇರ್ತೀವಿ, ಆರೋಪಿ ಸಾಬೀತಾದ್ಮೇಲೆ ಅಪರಾಧಿ ಆಗ್ತಕ್ಕಂಥದ್ದು. ಅಲ್ಲಿವರೆಗೂ ನಾವು ಯಾವ ಕಾರಣಕ್ಕೂ ಅಪರಾಧಿ ಅಂತ ಕರೆಯುವಂಥ ಪ್ರಶ್ನೆನೇ ಬರುವುದಿಲ್ಲ. ಆರೋಪಿ ಅನ್ನುವಂಥ ಪ್ರಶ್ನೆ ಬಂದಾಗ ಏನಾಗ್ತದೆ ಅಂದರೆ ಭಾಳ ದಿವಸ ತಗೊಳ್ಳುತ್ತೆ. ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕು, ನ್ಯಾಯಾಲಯದ ಆದೇಶಗಳು ಆಚೆ ಬರಬೇಕು. ಬಂದಾದಮೇಲೆ ಒಬ್ಬ ಅಪರಾಧಿ ಆದ ಮೇಲೆ ನಾವು ಅದಕ್ಕೊಂದು ಏನು ಮಾತಾಡ್ಬೋದು, ಆ ಸಮಯಕ್ಕೆ ಭಾಳ ದಿವಸ ತಗೊಳ್ತದೆ. ಅಲ್ಲಿ ಆ ಟೈಮ್ವರೆಗೂ ತುಂಬ ಸ್ಪೇಸ್ ಇದೆ ಭಾಳ. ಆ ಕಾರಣಕ್ಕೋಸ್ಕರನೇ ಈಗಲೇ ಎಲ್ಲನೂ ಕ್ರೋಢೀಕರಿಸ್ಬಿಟ್ಟು ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಮಾತಾಡ್ಬಿಡುವಂಥದ್ದು ನನ್ನ ಲೆಕ್ಕದಲ್ಲಿ ಇದು ಅಪ್ರಸ್ತುತ, ಇದು ಸರಿಯಾದದ್ದಲ್ಲ. ಯಾವಾಗ ಸಾಬೀತಾಗಬೇಕಲ್ಲ ಕೇಸು. ಆಯಿತು, ನಮ್ಮ ಪೊಲೀಸರು ಭಾಳ ಚೆನ್ನಾಗಿ ಕೇಸ್ ಮಾಡ್ತಾವ್ರೆ, ತುಂಬ ಚೆನ್ನಾಗಿ ಎಲ್ಲ ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡ್ತಾವ್ರೆ, ಎಲ್ಲೂ ಬಿಡ್ತಾ ಇಲ್ಲ, ಏನೂ ಬಿಡ್ತಾ ಇಲ್ಲ, ಪ್ರತಿ ಎವಿಡೆನ್ಸಸ್ಗಳನ್ನೂ ಜೋಡಿಸಿ ನಡೀತಾ ಇದೆ ಕಾರ್ಯಕ್ರಮ. ನಮ್ಮ ಕೆಲಸ ಅದು ಪ್ರತಿಯೊಂದೂ ಎಲ್ಲೂ ಯಾವುದೇ ಥರವಾದಂಥ ಡ್ಯಾಮೇಜ್ ಆಗದೆ ಇರೋ ಥರ ಕೇಸ್ನ ಅದನ್ನು ತುಂಬ ಚೆನ್ನಾಗಿ ಚಾರ್ಜ್ ಶೀಟ್ ಮಾಡಬೇಕು ಅಂತ ಅನ್ನುವಂಥ ನಾವು ಏನು ಪೊಲೀಸ್ ಆಗಿರ್ತೀವೋ ಅದನ್ನು ಮಾಡುವಂಥ ಕೆಲಸ ಇರ್ತದೆ. ಸಾಬೀತಾಗ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಆಗ್ತದೆ, ಅದು ಬೇರೆ ವಿಚಾರ. ಅದಾದಮೇಲೆ ನಾವು ಮುಂದುವರೆದ ಭಾಗವಾಗಿ ನಾವು ಆ ಸಮಯಕ್ಕೆ ಏನು ಮಾತಾಡ್ತೀವಿ, ಅವ್ರ ಪರ ಇರ್ತೀವ ಇಲ್ಲ, ನಾವು ಈಗಲೂ ಶಿಕ್ಷೆ ಆಗಿರೋ ಅವ್ರ ಪರ ಇರ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಆಯ್ತದೆ ನನ್ನ ಲೆಕ್ಕದಲ್ಲಿ. ಈಗಲೇ ಪೂರ್ತಿ ಇಲ್ಲಿಂದ ಇನ್ನೂ ಟ್ರೈನ್ ಇನ್ನೂ ಬೆಂಗಳೂರಲ್ಲೇ ಇದೆ, ಇನ್ನು ಜಮ್ಮು ಕಾಶ್ಮೀರ ತಲುಪಬೇಕು, ಅಲ್ಲಿ ಸ್ಟೇಷನ್ ಇದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದು ಈಗಲೇ ಆ ಥರ ಮಾತಾಡ್ಬಿಟ್ಟು ಇಡೀ ಪ್ರಕರಣವನ್ನು
ಭಾಸ್ಕರ್ ಕೃಷ್ಣ ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು. ಒಟ್ಟಿಗೆ ಎಲ್ಲನೂ ಸೇರಿಸ್ಬಿಟ್ಟು ಒಂಥರ ಇದು ಮಾಡಿಬಿಡ್ತಾರಲ್ಲ, ಆ ಥರ ಮಾತಾಡುವಂಥದ್ದು ಈ ಸಮಯದಲ್ಲಿ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಕಾಲ ಇದೆ, ಭಾಳ ಇದೆ. ಅದಾದಮೇಲೆ ಆಯಿತು, ತೀರ್ಪು ಅವ್ರ ಪರವಾಗಿ ಬಂತು, ಇವ್ನು ಮಾಡಿಲ್ಲ ಅಂತ ಬಂತು. ಅವಾಗ ದೆರ್ ಆರ್ ಸೋ ಮೆನಿ ಸ್ಟೇಜಸ್ ಅಲ್ವಾ. ಸಿಸ್ಟಮ್ಮು ಮತ್ತು ಡೆಮೋಕ್ರೆಟಿಕಲ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಕಾನೂನು ಒಳಗಡೆ ನಾವೆಲ್ಲ ಹೋಗ್ತಾ ಇರುವಂಥ ಸಮಯದಲ್ಲಿ ಅದನ್ನೆಲ್ಲ ನೋಡ್ಕೊಂಡೇ ಹೋಗ್ಬೇಕಲ್ಲ ನಾವು. ನಂದೇ ಆದಂಥ ಹೇಳ್ತೀವಿ ಉಮೇಶ್ ಅವರೇ, ಆರೋಪದಿಂದ ಖುಲಾಸೆ ಆಗಿರ್ಬೋದು. ಅದು ಯಾಕೆ ಖುಲಾಸೆ ಆಗುತ್ತೆ ಅಂದ್ರೆ ಸಾಕ್ಷಿಗಳ ಕೊರತೆಯಿಂದಾಗಿ ಖುಲಾಸೆ. ಖಂಡಿತ ಹೊರತಾಗಿ ಆತ ಇದನ್ನು ಮಾಡೇ ಇಲ್ಲ ಅಂತ ಹೇಳಿ ನ್ಯಾಯಾಲಯ ಕೂಡ ಹೇಳೋದಿಲ್ಲ. ಯಾಕಂದ್ರೆ ಸಾವು ಆಗಿರುತ್ತೆ ಅನ್ನೋಂಥದ್ದು ವಾಸ್ತವ ಇದ್ದೇ ಇರುತ್ತೆ. ಆತ್ಮಸಾಕ್ಷಿ ಅನ್ನೋದು ಒಂದು ಇರ್ತದಲ್ಲ ಸರ್, ಅದಕ್ಕಂತೂ ಮೋಸ ಮಾಡೋಕೆ ಸಾಧ್ಯನೇ ಆಗಲ್ವಲ್ಲ. ನಿಜ, ಯಾವ ಕಾರಣಕ್ಕೂ ಮಾಡೋಕೆ ಆಗೋದಿಲ್ವಲ್ಲ. ಹೌದು, ಆತ್ಮಸಾಕ್ಷಿ ಅನ್ನೋದೊಂದು ಅದಕ್ಕೆ ನೀವು ಮೋಸವೇ ಮಾಡೋಕೆ ಆಗೋದಿಲ್ಲ. ಹೌದು, ಅದು ಇಟ್ ಈಸ್ ಡಾಕ್ಯುಮೆಂಟೆಡ್ ಇನ್ ಹಾರ್ಟ್. ಅದು ಬೇರೆ ಏನೆಲ್ಲ ಮಾಡ್ಕೊಂಡು ಬಂದ್ಬಿಡ್ಬೋದು, ಆದರೆ ಅದಕ್ಕಂತೂ ನಾವು ಬೆಲೆ ತೆತ್ತಬೇಕಲ್ಲ. ಅದಕ್ಕಂತೂ ನಾವೊಂದು ನಮ್ಮನ್ನ ಪ್ರಶ್ನೆ ಮಾಡ್ತಾನೆ ಇರ್ತದಲ್ಲ ಪ್ರತಿ ಕ್ಷಣನೂ, ಅದನ್ನು ಯೋಚನೆ ಮಾಡಬೇಕಲ್ಲ. ಆ ಕಾರಣಕ್ಕೆ ಏನೇ ಈ ಥರದ ಒಂದು ಮಾತಾಡುವಂಥ ಸಮಯದಲ್ಲಿ ಬರದಲ್ಲಿ ಕೊನೆವರೆಗೂ ಅಪರಾಧಿ ಆಗ್ಬಿಟ್ರು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅವರ ಭಾವನೆಗಳೇ ಹೊರತು ಭಾವನಾ ಅವ್ರದ್ದು. ಇಲ್ಲಿ ಸಂಕೇತವ್ರೆ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಮಾಜದ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಯಾರು, ಭಾವನಾ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಇಂಥ ಗಂಭೀರ ಸ್ವರೂಪದ ಮಾನವೀಯತೆ ವಿರುದ್ಧವಾದಂತ ಒಂದು ಘಟನೆ ಆದಾಗ, ಅದರ ತನಿಖಾ ಹಂತದಲ್ಲಿದ್ದಾಗ ಯಾವ ರೀತಿ ಮಾತಾಡಬೇಕು ಅನ್ನೋಕ್ಕಿಂತ ಯಾವ ರೀತಿ ಮಾತಾಡದೆ ಇರೋದು ಸೂಕ್ತ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಅದರ ಮಾತಿನ ಅಡ್ಡ ಪರಿಣಾಮಗಳು ಸಾಕಷ್ಟು ಆಗ್ತವೆ, ಸಮಾಜದ ಮೇಲೆ ಆಗ್ತದೆ, ಜನರ ಮೇಲೆ ಆಗ್ತದೆ, ತನಿಖೆ ಮೇಲೂ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವು ಏನೋ ಮಾತಿನ ಬರದಲ್ಲಿ ಮಾತಾಡ್ತೀವಿ ಅನ್ನೋದಕ್ಕಿಂತ ಏನ್ ಮಾತನಾಡಬಾರ್ದು ಅನ್ನೋ ಕನಿಷ್ಠ ಜವಾಬ್ದಾರಿಯನ್ನ ನಾವು ಬೆಳೆಸ್ಕೊಂಡ್ರೆ ಸಮಾಜಕ್ಕೆ, ನಾಗರಿಕ ಸಮಾಜಕ್ಕೆ, ಸಮಾಜದ ಸ್ವಾಸ್ಥ್ಯಕ್ಕೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಇಷ್ಟನ್ನು ಹೇಳ್ಬೋದು ನಾವು. ಎಸ್, ಅಲ್ಲ ಇಲ್ಲಿ ಸಂಗೀತ ಅಣಗಿಯವರು, ಈಗ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಮತ್ತು ಇತರೆ ಎಲ್ಲ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥ, ಅಂದರೆ ಎಲ್ಲರನ್ನೂ ಕೂಡ ಸೇಮ್ ಸೆಕ್ಷನ್ನ ಅಡಿಗಳಲ್ಲಿ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಬ್ಬ ಡ್ರೈವರ್, ಆತನ ಫ್ಯಾಮಿಲಿಯವರು ಹೇಳ್ತಾ ಇರುವಂಥ ಅಂಶವನ್ನು ಕೂಡ ನಾವು ಆಗಲೇ ತೋರಿಸಿದ್ವಿ. ರವಿ ಅನ್ನುವಂತಹ ಡ್ರೈವರ್, ಆತ ಈ ಒಂದು ರೇಣುಕಾ ಸ್ವಾಮಿಯನ್ನು ಇವರೇನು ಕಿಡ್ನ್ಯಾಪ್ ಮಾಡಿದರೆ ಆತ ನನಗೆ ಅವನ ಫ್ಯಾಮಿಲಿಯವರ ಕ್ಲೇಮ್ ಪ್ರಕಾರ ಆತನಿಗೇನು ಐಡಿಯಾನೇ ಇರಲಿಲ್ಲ. ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬಾಡಿಗೆ ಅಂತ ಫಿಕ್ಸ್ ಮಾಡಿದರೆ 4,000 ರೂಪಾಯಿ ಬಾಡಿಗೆ, ಅದಕ್ಕೆ ಬೇಕು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಈಗ ಅವನು ಕೂಡ ಜೈಲಲ್ಲಿದ್ದಾನೆ, ನಮಗೇನು ಗತಿ ಅನ್ನುವಂಥದ್ದನ್ನು ಇವರು ಕೇಳ್ತಾರೆ. ಈ ಒಂದು ಇಂತಹ ಪ್ರಕರಣಗಳಲ್ಲಿ ಪ್ರತಿಯೊಬ್ಬರ ಮೇಲೆ ಇರುವಂಥ ಆರೋಪಗಳ ಸ್ವರೂಪವನ್ನು ತನಿಖಾ ಹಂತದಲ್ಲಿನೇ ತನಿಖಾಧಿಕಾರಿಗಳು ಅಂದಾಜಿಸಿ ಎಲ್ಲ ಸೆಕ್ಷನ್ಗಳಲ್ಲಿ ಇವ್ರನ್ನ ಇನ್ಕ್ಲೂಡ್ ಮಾಡಲೇಬೇಕು ಅನ್ನೋ ಥರದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಬೇಕಾ, ಅಥವಾ ಇಂಥವ್ರನ್ನ ಹೊರಗಡೆ ಇಡೋದಕ್ಕೆ ಅವಕಾಶಗಳು ಇರ್ತಾವ? ಈಗ ಒಂದು ಘಟನೆ ಆದ ನಂತರ ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಭಾಗ ಆಗಿರ್ತಾರೋ ಅವ್ರ ಮೇಲೆ ಎಲ್ಲ FIR ಆಗಿರ್ತದೆ. ಹಂತ ಹಂತವಾಗಿ FIR ದಲ್ಲಿ ಅವ್ರನ್ನ ಅಕ್ಯೂಸ್ ನಂಬರ್ನ ಏರಿಸ್ತಾ ಹೋಗ್ತಾರೆ, ನಂಬರ್ ಒಬ್ಬೊಬ್ಬರದ್ದು ಆಡ್ ಮಾಡ್ತಾ ಹೋಗ್ತಿರ್ತಾರೆ. ತನಿಖೆ ಆದ ನಂತರ ಯಾರ ಪಾತ್ರ ಏನಿದೆ, ಕೆಲವೊಬ್ಬರು ತಿಳಿದು ಇಂಟೆನ್ಷನ್ ಇಟ್ಕೊಂಡು ಮಾಡಿರ್ತಾರೆ, ಕೆಲವೊಬ್ಬರು ತಿಳಿಲಾರ್ದೆ ಮಾಡಿರ್ತಾರೆ. ವೆದರ್ ದೇ ಆರ್ ದ ರಿಯಲ್ ಅಬೇಟರ್ಸ್ ಆರ್ ಕಾನ್ಸ್ಪಿರೇಟರ್ಸ್, ವೆದರ್ ದೇ ಹ್ಯಾವ್ ಟೇಕನ್ ಆಕ್ಟಿವ್ ಪಾರ್ಟ್ ಆರ್ ದೇ ವೇರ್ ಅನ್ಅವೇರ್, ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಇಂಟೆನ್ಷನ್ ಏನಿತ್ತು ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿ ತನಿಖೆ ಆದ ನಂತರ ಸಾಕ್ಷ್ಯ ಆಧಾರದ ಮೇಲೆ ಕೆಲವೊಬ್ಬರನ್ನ ಮೇಲೆ ಚಾರ್ಜ್ ಶೀಟ್ ಅನ್ನ ಮಾಡಬಹುದು, ಕೆಲವೊಬ್ಬರು ಚಾರ್ಜ್ ಶೀಟ್ ನಿಂದನೂ ಡ್ರಾಪ್ ಮಾಡಬಹುದು. ಅಕ್ಯೂಸ್ಡ್ ಅಂತ ಒಂದು 50 ಜನರ ಮೇಲೆ ಲಿಸ್ಟ್ ಹಾಕಿದಾಗ ಎಲ್ಲರನ್ನೂ ಚಾರ್ಜ್ ಶೀಟ್ ನಲ್ಲಿ ತೋರಿಸ್ಬೇಕು ಅಂತ ಇಲ್ಲ. ಇದು ಒಂದು. ಎಲ್ಲರನ್ನೂ ಅದೇ ರೀತಿ ಅಪರಾಧದಲ್ಲಿ ಸಮನಾಗಿ ಭಾಗಿಯಾಗಿದ್ದಾರೆ ಅಂತನೂ ಇಲ್ಲ. ಅವರವರ ಭಾಗತ್ವದ ಮೇಲೆ, ಅವರವರ ಉದ್ದೇಶದ ಮೇಲೆ, ದುರುದ್ದೇಶ ಇತ್ತೋ ಇಲ್ಲೋ ಎಲ್ಲಾ ವಿಚಾರಗಳನ್ನ ಅಳವಡಿಸಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ಲಾಗ್ತದೆ. ಆ ಚಾರ್ಜ್ ಶೀಟ್ ಆದ ನಂತರ ಅಕಸ್ಮಾತ್ ಯಾರಾದ್ರೂ ಮುಗ್ಧರಿದ್ರು, ಅವ್ರದ್ದೇನಾದ್ರೂ ಪಾತ್ರ ಇರ್ಲಿಲ್ಲ ಅಥವಾ ಅವ್ರದ್ದು ಯಾವುದೇ ದುರುದ್ದೇಶ ಇರ್ಲಿಲ್ಲ, ಅವ್ರಿಗೆ ಈ ಪ್ರಕರಣದ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ ಅಂತಂದ್ರೆ ಅವ್ರನ್ನ ಈ ಚಾರ್ಜ್ ಶೀಟ್ ನಿಂದ ಡ್ರಾಪ್ ಮಾಡ್ಲಾಗ್ತದೆ. ಅಥವಾ ಅವ್ರ ವಿರುದ್ಧ ಏನಾದ್ರೂ ಎವಿಡೆನ್ಸ್ ಇದ್ದೇ ಇದ್ರು ಕೂಡ ಅವ್ರನ್ನ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ರು ಕೂಡ ಅವ್ರ ನಂತರ ಕೋರ್ಟಿಗೆ ಹೋಗಿ ಡಿಸ್ಚಾರ್ಜ್ ಮಾಡ್ಕೋಬಹುದು ಅಥವಾ ಪ್ರೊಸೀಡಿಂಗ್ಸ್ ಕ್ವಾಶ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾನ್ ಹೇಳ್ತೇನೆ, ಈಗ ತನಿಖೆ ನಡೀತಾ ಇದ್ದ ಮಾತ್ರಕ್ಕೆ ಅವ್ರು ತಪ್ಪಿತಸ್ಥರು ಅಂತ ಹೇಳೋದು ತಪ್ಪು, ಅಥವಾ ಅವ್ರದ್ದು ಎಲ್ಲಾ ಭಾಗ ಅವ್ರದ್ದು ಸಮನಾಗಿ ಭಾಗ ಇದೆ ಅಪರಾಧದಲ್ಲಿ ಅಂತ ಹೇಳೋದು ತಪ್ಪು, ಅಥವಾ ಏನು ಭಾಗ ಇಲ್ಲ ಅನ್ನೋದನ್ನು ತಪ್ಪು. ಅಭಿಪ್ರಾಯ ವ್ಯಕ್ತಪಡಿಸಬಹುದು ಹೊರತಾಗಿ ಯಾವುದೇ ಕನ್ಕ್ಲೂಷನ್ ಬರೋದಕ್ಕೆ ಬರೋದಿಲ್ಲ. ಹಾಗಾಗಿ ತನಿಖೆ ಆಗ್ತಾ ಇದೆ, ಆದಷ್ಟು ಶೀಘ್ರವಾಗಿ ಅದನ್ನ ರಿಪೋರ್ಟ್ ಹೊರಗೆ ಬರ್ತದೆ ಅಂತ ನಾನು ಅನ್ಕೊಂತೀನಿ. ಚಾರ್ಜ್ ಶೀಟ್ ನಲ್ಲಿ
ಅಲ್ಲ, ಅವ್ರು ಮೂಕರಿದ್ದ ಅವ್ರು ಹೊರಗೆ ಬರಬಹುದು ಅಂತ ನಾನು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೇನೆ. ಖಂಡಿತ ಸಂಕೇತ ಅಣ್ಣಗಿಯವರೇ. ಆದರೆ ಉಮೇಶ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಈಗ ರವಿ ಫ್ಯಾಮಿಲಿಯವರು ಹೇಳ್ತಾರೆ ಅವನೇನು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ. ಮನೆಯವರು ಎಲ್ಲರೂ ಕೂಡ ಹಾಗೇನು ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬರ ಕಡೆಯವರು ಈಗ ಅಲ್ಲಿ 17 ಜನರು ಯಾರನ್ನೆಲ್ಲ ಕಳಿಸಿದ್ದಾರೆ ಪೊಲೀಸರಿಗೆ ನ್ಯಾಯಾಂಗ ಬಂಧನ ಕೊಡಿಸಿ, ಎಲ್ಲರೂ ಮನೆಯವರು ಕೂಡ ಹಂಗೆ ಹೇಳ್ತಾರೆ. ಈಗ ಡ್ರೈವರ್ ಆದ ತಕ್ಷಣ ಆತ ಕೂಡ ಇಲ್ಲಿ ಯಾವ ಸ್ವರೂಪದ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತಾನೆ ಈ ಕ್ರೈಮಲ್ಲಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಆ್ಯಂಗಲ್ನಲ್ಲೂ ತನಿಖೆ ನಡೆಸ್ತಾ ಇರೋದಿಲ್ವ? ಖಂಡಿತವಾಗ್ಲೂ ಸರ್. ನೋಡಿ, ಆ ಪ್ರಕರಣದಲ್ಲಿ ಇಲ್ಲಿಂದ ಗಾಡಿ ತರಿಸ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಆದಮೇಲೆ ಅಲ್ಲಿ ಏನು ಆ ಜಾಗಕ್ಕೆ ಹೋಗಿರ್ತಕ್ಕಂಥದ್ದು, ಹೋದಾದಮೇಲೆ ಅಲ್ಲಿ ಕೃತ್ಯ ನಡೀತಲ್ಲ, ಆ ಕೃತ್ಯ ನಡಿಬೇಕಾದಂಥ ಪ್ರಮಾಣದಲ್ಲಿ ಎಷ್ಟುವರೆಗೂ ಅಲ್ಲಿ ಇದ್ದದ್ದು, ಏನಾದರೂ ಅಕಸ್ಮಾತು ಆ ಕೃತ್ಯ ನಡಿಬೇಕಾದಂಥ ಈ ಮನುಷ್ಯ ಇದ್ದಾಗ ಈ ಮನುಷ್ಯಂಗೆ ಗೊತ್ತಾಯ್ತಾ ಅಂದರೆ ಜವಾಬ್ದಾರಿ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಅಲ್ಲಿ ಇರಲಿ ಇಲ್ಲದೆ ಹೋಗ್ಬಿಡ್ಲಿ, ಎಲ್ಲರಿಗೂ ಕಾಮನ್ ಇಂಟೆನ್ಷನ್ ಅಂತ ಅನ್ನುವಂಥದ್ದು ಆಯಿತು. ಈ ಮನುಷ್ಯ ಹೋಗಿ ಹೊಡೆದಿಲ್ಲ, ಅದು ಬೇರೆ ವಿಚಾರ. ಬಟ್ ಅದು ಗೊತ್ತಾದ ಮೇಲೆ ಹೇಳ್ಬೋದಾಗಿತ್ತಲ್ಲ, ಯಾರಿಗಾದ್ರು ತಿಳಿಸ್ಬೋದಾಗಿತ್ತಲ್ಲ. ಒಂದು 100 ಹೊಡೆದ್ಬಿಟ್ಟು ಹಿಂಗೆ ಒಂದು ಮರ್ಡರ್ ಆಗೋಗ್ಬಿಟ್ಟಿದೆ, ನಾನು ಗಾಡೀಲಿ ಕರ್ಕೊಂಡ್ಬಂದಿದ್ರು ನೋಡಿ ಹಿಂಗಾಗಿದೆ ಅಂತ. ಎಲ್ಲರಿಗೂ ಜವಾಬ್ದಾರಿ ಇದೆಯಲ್ಲ, ಸಾಮಾಜಿಕ ಜವಾಬ್ದಾರಿ ಅಂತ ಅನ್ನುವಂಥದ್ದು ಬಡವ ಮತ್ತು ಬಲ್ಲಿದ ಅನ್ನುವಂಥದ್ದು ಏನಿಲ್ವಲ್ಲ. ನಾನು ಸರಿಯಾಗಿ ನೋಡಿದೆ, ನಾನು ಅದು ನೋಡಿದಂಥದ್ದು ಈ ಥರ ಆಗಿದೆ, ಆ ಕಾರಣಕ್ಕೆ ನಾನು ಇದರಲ್ಲಿ ನನ್ನೇನು ಭಾಗಿಯೇನಿಲ್ಲ, ನೋಡಿ ಈ ಥರ ಇದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಒಂದು ಧರ್ಮ ಕೊಡಲೇಬೇಕಾಗಿತ್ತು. ಒಂದು ಈಗ ನಾವು ಈ ಥರ ಕೇಸಸ್ಗಳು ಮಾಡಬೇಕಂತ ಸಮಯದಲ್ಲಿ ರೂಢಿಗಳ ಕೊಲೆಗಳಲ್ಲಿ ನಾವು ಈ ಥರ ಏನೂ ಅವ್ರಿಗೆ ಪೋರ್ಷನ್ಸೇ ಗೊತ್ತಿರೋದಿಲ್ಲ. ಒಂದಷ್ಟು ಜನ ಕರ್ಕೊಬರ್ತಾರೆ, ಅಲ್ಲಿ ಮರ್ಡರ್ ಆಗುತ್ತೆ, ಅಲ್ಲಿ ಗಾಡಿ ತೊಗೊಂಡೋಗಿ ನಿಲ್ಲಿಸ್ತಾನೆ ಅಷ್ಟೇ. ಹುಡುಗರುಗಳಿರ್ತಾರೆ, ಒಳಗಡೆ ಓಪನ್ ಇರ್ತದೆ, ಡ್ರೈವರ್ ಕೂತಿರ್ತಾನೆ. ಅಲ್ಲಿ ಹೊಡೆದವರೇ ಯಾರೋ, ಟೋಟಲಿ ಹೊಡೆದವರೇ ಯಾರೋ, ಪೂರಾ ಹೊಡೆದ್ಬಿಟ್ಟು ಅವನ್ನ ಮುಗಿಸೋರೇ ಯಾರೋ ಹೊಟ್ಟೋಗ್ಬಿಡ್ತಾರೆ ಅವ್ರು. ಇವ್ರಿಗೆ ಗೊತ್ತೇ ಇರೋದಿಲ್ಲ ಯಾರಾಯಿತು ಏನು ಅಂತ. ಬಟ್ ಅಲ್ಲಿಂದ ಯಾರೋ ಒಬ್ಬ ಬಂದು ಅಲ್ಲಿ ಕೂತ್ಕೊಂಡು ಎಲ್ಲ ಆಯಿತು ಮುಗಿಸಿದ್ದೀವಿ ನಡೀರಿ ಅಂತೇಳಿ ಹೀ ಸ್ಟಾರ್ಟೆಡ್ ಟು ಕಮಿಟೆಡ್ ಟು ಒಳಗೆ ಯಾರು ಕೂತ್ಕೊಂಡಿರ್ತಾರಲ್ಲ ಅವ್ರನ್ನ ಆಗಲೇ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಬಂದಿರ್ತಾರೆ ಪಾಪ ಬಡ ಮಕ್ಕಳುಗಳಿಗೆ, ಅವನ್ನೆಲ್ಲ ಫಿಕ್ಸ್ ಮಾಡಿ ಒಳಗಡೆ ಕಳಿಸೋಕ್ಕೆ. ಅಂಥ ಸಮಯದಲ್ಲಿ ಹೋಗುವಂಥ ಸಮಯದಲ್ಲಿ ಹೋಗ್ತಾ ಇರಬೇಕಾದಾಗ ಆ ವ್ಯಾನಲ್ಲಿ ಬಂದು ಅವರೆಲ್ಲ ಡಿಸ್ಪೋಸ್ ಆಗಿಬಿಟ್ಟು ಎಲ್ಲ ತೊಗೊಂಡೋಗಿ ಎಲ್ಲ ಬಿಟ್ಬಿಟ್ಟು ಮನೆಗೆ ಹೋದಾಗ ತೊಗೊಂಡು ನನ್ನ ಡ್ರೈವರ್ನ ತೊಗೊಬಂದು ನನ್ನ ಜೈಲಿಗೆ ಕಳಿಸ್ಬಿಡೋಕ್ಕಾಗ್ತದಾ? ಇಟ್ ಈಸ್ ತಪ್ಪದು. ಯಾವ ಕಾರಣಕ್ಕೂ ಅವನ ಪಾತ್ರ ಇಲ್ಲ, ಅವನಿಗೆ ಇಷ್ಟೇ ಇರೋದು ಅಂತ ಬಂದಾಗ ವಿ ಶುಡ್ ಪ್ರೊಟೆಕ್ಟ್. ಅದೇನೇ ಯಾವುದೇ ಅಕ್ಯೂರ್ಡ್ ಆರ್ಸೋ ನಮ್ಮ ಕೆಲಸ ಅಲ್ವಾ, ಅವ್ರ ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು. ಅವ್ರ ಮನೆಯಲ್ಲೆಲ್ಲ ನೋಡಿ, ನಾವು ತಕ್ಷಣವೇ ಹಂಗೆಲ್ಲ ಹಿಡ್ಕೊಂಡು ಬಂದಾಗ ಒನ್ ಶುಡ್ ಗೋ ದೇರ್ ಆ್ಯಂಡ್ ಕನ್ವೀನ್ಸ್ ದೆಮ್, ಹಿಂಗಿದೆ ಈ ಥರ ಇದೆ ನಾವು ಮಾಡ್ತಾ ಇದ್ದೀವಿ ಅಂತ. ದಟ್ ಈಸ್ ಅವರ್ ಮೇನ್, ಭಾಳ ಜವಾಬ್ದಾರಿಯುತ ಕೆಲಸ ಅದು. ತನ್ನ ಜೈಲಿಗೆ ಬಿಸಾಕ್ಬಿಡೋದಲ್ಲ, ವಿ ಶುಡ್ ಕನ್ವಿನ್ಸ್ ದೇರ್ ಫ್ಯಾಮಿಲಿ ಆಲ್ಸೋ. ಓಕೆ, ಕಡೆದಾಗಿ ಆಸ್ಕರ್ ಕೃಷ್ಣ ಅವರೇ, ತಾವೇನು ಹೇಳ್ತೀರಿ ಇಲ್ಲಿ ಕಲಾವಿದರ ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ? ಖಂಡಿತವಾಗಿ ನೀವು ಹೇಳಿದ್ರಿ, ಒಂದು ಕೃತ್ಯ ಅಥವಾ ಒಂದು ಘಟನೆ ಒಂದು ಪ್ರಕರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಗೆ ಬೇರೆಯವ್ರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಇನ್ಸಿಡೆಂಟ್. ಈ ಒಂದು ಇನ್ಸಿಡೆಂಟ್ ರೇಣುಕಾಸ್ವಾಮಿಯವ್ರ ಮನೆ ಕುಟುಂಬದ ಮೇಲೆ, ಅಥವಾ ನೀವು ಹೇಳಿದಾಗೆ ಒಬ್ಬ ಡ್ರೈವರ್ ಅವ್ರ ಕುಟುಂಬ ಹೇಗೆ ಇವತ್ತು ಬೀದಿಗೆ ಬಿದ್ದಿದೆ, ಅದೇ ತರ ಆ ಪವಿತ್ರ ಗೌಡ ಆಕೆಯ ಮಗಳು, ಅದೇ ತರ ದರ್ಶನ್ ಅವರ ಕುಟುಂಬ, ಅವರ ತಾಯಿ, ಅವರ ಹೆಂಡತಿ, ಅವರ ಮಗ, ಇವ್ರ ಮೇಲೆಲ್ಲ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇದೊಂದು ಪ್ರಕರಣ ನಮಗೆ ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ ಈ ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟ್ ಕೂಡ ನಾನು ನೋಡಿದೆ. ಅವರು ಸ್ವಲ್ಪ ಸಮಾಧಾನವಾಗಿ, ಅವರು ದರ್ಶನ್ ಪರ ವಹಿಸಿದ್ರು ಕೂಡ ಸಮಾಧಾನವಾಗಿ ಹೇಗೆ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಮೆಚುರಿಟಿ ಅದು. ಅದೇ ರೀತಿಯಲ್ಲಿ ಭಾವನ ಅವರು ಸ್ವಲ್ಪ ಮಾತಾಡಿದ್ರೆ ಆ ಉದ್ರೇಕ, ಬೇರೆಯವರು ಅವರ ಅಭಿಮಾನಿಗಳು ಮತ್ತೊಬ್ಬರೇ ಆಗಲಿ ಉದ್ರೇಕಗೊಳ್ಳುವ ಮಟ್ಟಕ್ಕೆ ಹೋಗೋದಿಲ್ಲ ಅವಾಗ. ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಇರುವಂಥವ್ರು ಕಲಾವಿದರಾಗಿರ್ಬೋದು, ಬೇರೆ ಯಾವುದೋ ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ವಲ್ಪ ಸಮಾಧಾನವಾಗಿ ತಾರ್ಕಿಕವಾಗಿ ಮಾತಾಡಿದಾಗ ಏನಾಗುತ್ತೆ, ಅವರ ಅಭಿಮಾನಿಗಳು ಉದ್ರೇಕಕ್ಕೆ ಒಳಗಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಅವರವರ ಜವಾಬ್ದಾರಿಯನ್ನು ಅರಿತುಕೊಂಡು ಸಮಾಧಾನವಾಗಿ ಮಾತಾಡೋದು ಒಳ್ಳೆಯದು. ಎಸ್, ನಿಜ ಆಸ್ಕರ್ ಕೃಷ್ಣ ಅವರೇ, ಧನ್ಯವಾದ. ತಮಗೆ ಮೂರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಉಮೇಶ್ ಅವರೇ ಹಾಗೆ ಸಂಕೇತ್ ಅಣ್ಣಗಿ ಅವರೇ, ಆಸ್ಕರ್ ಕೃಷ್ಣ ಅವರೇ. ಇದು ಇವತ್ತಿನ ವಿಶೇಷ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.